ಇದರಲ್ಲಿ ಇನ್ನೊಂದು ಮೇನ್ ವಿಶೇಷತೆ ಏನು ಗೊತ್ತಾ ಮ್ಯಾಮ್, ಟ್ವಿನ್ ಡೋರ್ ನೋಡಿದ್ರಿ, ಇದು ಗ್ರಿಲ್ ಡೋರ್ ಅಂತ. ಫಾರ್ ಎಕ್ಸಾಂಪಲ್ ಇದೊಂದೇ ಸೇಫ್ಟಿ ಅಲ್ಲ, ಯಾರು ಬಂದಿದ್ದಾರೆ ಒಳಗಡೆ ಅಂತ ಇಲ್ಲಿ ಕೂಡ ನೋಡಬಹುದು. ಒಂಥರ ಚೆನ್ನಾಗಿದೆ ಸರ್. ಎಸ್, ಈ ಹಳೆ ಕಾಲದಲ್ಲಿ ಈ ತರ ಡೋರ್ಸ್ಗಳು ತುಂಬಾ ಟ್ರೆಂಡಿಂಗ್ ಆಗಿರ್ತಿತ್ತು ಮ್ಯಾಮ್. ಈ ಡೋರ್ ಪ್ರೈಸ್ ಎಷ್ಟಿದೆ ಸರ್? ಮ್ಯಾಮ್ ಆಮೇಲೆ ಈ ಡೋರ್ ಥಿಕ್ನೆಸ್ ನೋಡಿ ಮ್ಯಾಮ್, ಅಮ್ಮಮ್ಮ ಅಂತ ಹೇಳಿದ್ರೆ ವುಡ್ನಲ್ಲೆಲ್ಲ ನಾವು 1.5 ಅಂದ್ರೆ 19 mm to 40 mm ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. 3 inches ಇದೆ ಸರ್ ಇದು. ಅಂದ್ರೆ ಓವರ್ ಆಲ್ 90 mm ಇದೆ ಮ್ಯಾಮ್, 90. ನೋಡಿ ಮ್ಯಾಮ್ 21 ಲಾಕ್ಸ್ ಇದೆ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಈ ಹಿಂದಿನ ಎಪಿಸೋಡ್ನಲ್ಲಿ ನೋಡಿರ್ತೀರಿ 30 ವರ್ಷದ ಭರತ್ ಅವರ ಒಂದು ಸಕ್ಸಸ್ ಸ್ಟೋರಿಯನ್ನು ನಾನು ತಿಳಿಸ್ತಾ ಇದ್ದೆ. ಅವ್ರ ತಂದೆ ಬಂದು ಫುಟ್ಪಾತ್ ವ್ಯಾಪಾರ ಮಾಡೋವಂಥವ್ರು, ಆದರೆ ಅವರು ಹಾರ್ಡ್ ವರ್ಕಿನಿಂದನೇ 30 ವರ್ಷಕ್ಕೆ ತಮ್ಮದೇ ಆದಂತಹ ಒಂದು ಕಂಪ್ನಿಯನ್ನು ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರು ಮಾಡ್ತಾ ಇರೋವಂತಹ ಬಿಸ್ನೆಸ್ ಬಗ್ಗೆನೂ ತಿಳಿಸಿದ್ದೆ ನಾನು. ಅವ್ರು ಬಂದು ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಬಿಸ್ನೆಸ್ ಮಾಡ್ತಾ ಇರೋವಂಥದ್ದು. ಆ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ಅವರು ಸ್ಟೀಲ್ ಡೋರ್ದು ಕೂಡ ಮಾಡಿದ್ದಾರೆ. ಲಾಸ್ಟ್ ಎಪಿಸೋಡ್ ನೋಡಿರೋಂಥವ್ರಿಗೆ ಗೊತ್ತಿರುತ್ತೆ. ಸೊ ಇದರಲ್ಲೂ ಈ ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಸರ್, ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ ಮ್ಯಾಮ್? ಟೋಟಲ್ ಆಗಿ ನಮ್ಮ ಈ ಶೋರೂಮ್ನಲ್ಲಿ ಮ್ಯಾಮ್ 18 ಡೋರ್ ಇದೆ. ಸ್ಟೀಲ್ ಡೋರ್ ಅಲ್ವಾ ಸರ್? ಇದು ಕಂಪ್ಲೀಟ್ ಸ್ಟೀಲ್. ಸರ್, ಇವಾಗ ಸ್ಟೀಲ್ ಡೋರ್ ಅಂತ ನಾನು ವಿಡಿಯೋಸ್ ಎಲ್ಲ ನೋಡಿರ್ತೀನಲ್ಲ. ಸ್ಟೀಲ್ ಅಂದ್ರೆ ಇದು ಸ್ಟೀಲ್ ಅಂತ ಅನ್ಕೊಂಡ್ಬಿಟ್ರೆ ನಾವ್ ಏನ್ ಮಾಡ್ತೀವಿ, ಸಾಮಾನ್ಯ ಎಲ್ಲರೂ SS ಅನ್ಕೊಂಡ್ಬಿಡ್ತೀವಿ. SS ಅಂದ್ರೇನು, ಇದು ಅನ್ಕೊಂಡ್ಬಿಡ್ತೀವಿ. ಸ್ಟೀಲ್ ಅಂದ್ರೆ ಕಬ್ಬಿಣಕ್ಕೂ ಸ್ಟೀಲ್ ಅಂತಾನೆ ಹೇಳೋದು. ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರುತ್ತೆ, ಕೆಲವೊಂದಿಷ್ಟು ಜನರಿಗೆ ಗೊತ್ತಿರಲ್ಲ. ನನಗೂ ಕೂಡ ಈ ನಾಲೆಡ್ಜ್ ಬಂದಿದ್ದು ನಾವು ಮನೆ ಕಟ್ಸೋದಕ್ಕೆ ಶುರು ಮಾಡಿದ ಬೆಲೆ. ಸ್ಟೀಲ್ ಅಂದ್ರೆ ನಾ ಈ ತರ ಅನ್ಕೊಂಡಿದ್ದೆ, ಕಬ್ಬಿಣ ಅಂದ್ರೆ ನಾರ್ಮಲ್ ಕಬ್ಬಿಣ ಬರುತ್ತಲ್ಲ ಆ ಥರ ಅಂದ್ಕೊಂಡಿದ್ದೆ. ಬಟ್ ಕಬ್ಬಿಣಕ್ಕೂ ಸ್ಟೀಲ್ ಅಂತಾನೆ ಹೇಳೋದು, ಇದಕ್ಕೂ ಸ್ಟೀಲ್ ಅಂತಾನೆ ಹೇಳೋದು. ಇದಕ್ಕೆ SS ಅಂತ ಹೇಳ್ತೀವಿ, ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ. ಕಬ್ಬಿಣಕ್ಕೆ ಒಂದು MS ಅಂತ ಹೇಳ್ತೀವಿ. ಸೊ ಇದು ಬಂದು ಸರ್, ಇದು ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ಈ ತರ ಸ್ಟೀಲಾ ಅಥವಾ MS ಸರ್? MS ಇದು. ಸರ್, ನಾವು ಸಾಮಾನ್ಯ ವಿಡಿಯೋದಲ್ಲಿ ನೋಡಿದಾಗ ಸ್ಟೀಲ್ ಡೋರ್ ಅಂತ ಅನ್ಕೊಂಡಾಗ ಎಲ್ಲರೂ ಏನ್ ಅನ್ಕೋಬಿಡ್ತೀವಿ, ಈ ತರ ಅನ್ಕೋಬಿಡ್ತೀವಿ. ಆದ್ರೆ ಎಲ್ಲವೂ ಕೂಡ ಅದು MS ಅಲ್ವಾ ಸರ್? ಎಲ್ಲ MS ಮ್ಯಾಮ್, ಎಲ್ಲೂ ಕೂಡ ಮೋಸ ಹೋಗ್ಬೇಡಿ, ಇದೆಲ್ಲ MS ಡೋರ್ಸ್. MS ನ ಸ್ಟೀಲ್ ಅಂತ ಹೇಳೋದು. ಸ್ಟೀಲ್ ಅಂತ ವರ್ಡ್ ಯೂಸ್ ಮಾಡ್ತೀವಿ, MS ಡೋರ್ಸ್ ಅಂತ ಹೇಳಕ್ಕಾಗಲ್ಲ ಅಂತ ಸ್ಟೀಲ್ ಡೋರ್ಸ್ ಅಂತ ಹೇಳ್ತೀವಿ ಮ್ಯಾಮ್. SS ಡೋರ್ಸು ಮಾಡಬಹುದು, ಬಟ್ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಪೌಡರ್ ಕೋಟಿಂಗ್ ಕೂರಲ್ಲ, ಕಲರ್ ಕೂರಲ್ಲ. ಸೊ ಅದಕ್ಕೆ MS ಅಲ್ಲಿ ಮಾಡಿರುವಂಥದ್ದು. ಈಗ ಸರ್ವೇ ಸಾಮಾನ್ಯವಾಗಿ MS ಅಂದಿದ ತಕ್ಷಣ ಒಂದು ಡೌಟ್ ಬಂದ್ಬಿಡ್ತು ನಿಮ್ಗೆ, ಈಗ ರಸ್ಟ್ ಹಿಡಿದು ಬಿಡುತ್ತೆ ಅಂತ. ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯಲ್ಲ ಮ್ಯಾಮ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋದೆಲ್ಲ GL ಡೋರ್ಸ್. ಕರ್ನಾಟಕದ ಮೊಟ್ಟ ಮೊದಲ GL ಡೋರ್ಸ್ನ ಸಪ್ಲೈ ಮಾಡ್ತಾ ಇರೋದು ನಮ್ಮ ಕಂಪನಿ ಒಂದೇ. ಫ್ಯೂಸಿಯಂ ಅಂತ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿ ಏಕರ್ ಸ್ಟೀಲ್ ಡೋರ್ಸ್ ಅಂತ ಮಾಡಿಕೊಂಡು ಸಪ್ಲೈ ಮಾಡ್ತಾ ಇರೋದು GL ಡೋರ್ಸ್ನ ನಾವೇ. ಈಗ GL ಅಂದರೆ ಏನು ಅಂತ ನಿಮಗೆ ಡೌಟ್ ಇರುತ್ತೆ. ಗ್ಯಾಲಾ ವಾಲ್ಯೂಮ್ ಅಂತ ಮ್ಯಾಮ್, ಅಂದರೆ ಸಿಲಿಕಾನು, ಅಲ್ಯೂಮಿನಿಯಮು ಮತ್ತು ಜಿಂಕು, ಈ ಮೂರು ಕೂಡ ಇದ್ರ ಮೇಲ್ಗಡೆ ಮಿಕ್ಸ್ ಆಗಿ ಇದ್ರ ಮೇಲೆ ಪೌಡರ್ ಕೋಟಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಮಳೆ, ಗಾಳಿ, ಬಿಸಿಲು, ನೀರಿನಲ್ಲಿ 10 ವರ್ಷ ನೀವು ಮುಳುಗಿಸಿಟ್ಟಿದ್ರು ಕೂಡ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಮ್ಯಾಮ್. ಅದಕ್ಕೋಸ್ಕರ GL ಡೋರ್ಸ್ ಅಂತ ಕರೆಯುವಂಥದ್ದು. ಓಕೆ ಸರ್, ಮುಂಚೆ ಎಲ್ಲ ಈ ಮರದ ಡೋರ್ ಮಾಡಿಸ್ಕೊಂಡ್ಮೇಲೆ ಈ ಸೇಫ್ಟಿಗೋಸ್ಕರ ಒಂದು ಅಪಾರ್ಟ್ಮೆಂಟ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಮನೇಲಿ MS ಅಲ್ಲಿ ಡೋರ್ ಕೂಡ ಮಾಡಿಸ್ಕೊಳ್ಳೋರು ಸಪ್ರೇಟ್ ಆಗಿ. ಅಂದ್ರೆ ಗ್ರಿಲ್ ತರ ಮಾಡಿಸ್ಕೊಂಡಿರೋರಲ್ಲ ಸರ್, ಅಂದ್ರೆ ಸೇಫ್ಟಿಗೆ ಯಾರು ಬರಬಾರ್ದಂತ. ಬಟ್ ಇವಾಗ ಡೋರಲ್ಲೇ ಈ ತರ ಬಂದ್ಬಿಡುತ್ತೆ. ಡೋರಲ್ಲೇ ಬಂದಿದೆ ಮ್ಯಾಮ್. ಈಗ ನಾನು ಹೇಳೋದು, ಈಗ ನಾವು ವುಡ್ ಡೋರ್ ಅದಿಲ್ಲ ಇದಿಲ್ಲ ಅಂತ ಸುಮ್ಮನೆ ಅವ್ರ ಬಗ್ಗೆ ಕಂಡೆಮ್ ಮಾಡಿ ಮಾತಾಡೋದು ಪಾಪ ಚೆನ್ನಾಗಿರಲ್ಲ, ಟ್ರೆಡಿಷನ್ ಅಲ್ವಾ ಮ್ಯಾಮ್? ಯಾಕಂದ್ರೆ ಪಾಪ ಅವ್ರದ್ದು ಹೊಟ್ಟೆಪಾಡು, ನಮ್ದು ಅಂತ. ಯಾಕಂದ್ರೆ ಯಾರಿಗೂ ನಾವು ಟ್ರಿಗರ್. ಇಲ್ಲಿ ನಾನು ಹೇಳ್ತಾ ಇರೋದು ಮ್ಯಾಮ್, ಸ್ಟೀಲ್ ಡೋರ್ ನೀವು ಹಾಕ್ಸ್ಕೊಳ್ಳೋದ್ರಿಂದ ನಂಬರ್ 1 ಸೇಫ್ಟಿ ಇರುತ್ತೆ. ಈಗ ವುಡ್ಡಿನ ಡೋರ್ಸ್ನ ಆರಾಮಾಗಿ ಮುರಿದು ಒಳಗೆ ಬರ್ತಾರೆ, ಬಟ್ ಆದರೆ ಇದಾದರೆ ಗಟ್ಟಿ ಇರುತ್ತೆ. ಇತ್ತೀಚೆಗೆ ಟ್ರೆಂಡ್ ಕೂಡ ಆಗಿದೆ, ಬಟ್ ಸೇಫ್ಟಿಗೆ ಹೆಚ್ಚು ಇದು ಮಾಡ್ತಾರೆ ಇರುತ್ತೆ ಪ್ರಾಮುಖ್ಯತೆ. ನೀವು ಹೆಂಗೆ ಅಂತ ಕೇಳೋದಾದ್ರೆ ಮ್ಯಾಮ್, ನೀವು ನೋಡ್ಬೋದು 21 ಲಾಕ್ಸ್ ಇದೆ ಮ್ಯಾಮ್. ಇಲ್ಲಿ ನೋಡಿದರೆ ನೋಡಿ ಮ್ಯಾಮ್, 21 ಲಾಕ್ಸ್ ಇದೆ. ಎಲ್ಲ ಲೆಕ್ಕ ಕೌಂಟ್ ಮಾಡಿದ್ರೆ ಬಾಟಮಲ್ಲೂ 2 ಬರುತ್ತೆ, ಟಾಪಲ್ಲೂ 2 ಬರುತ್ತೆ. ಇಲ್ಲಿ ಎಲ್ಲ ಲೆಕ್ಕ ಹಾಕೊಂಡ್ರೆ 21 ಇಲ್ಲೂ ಇದೆ ಮ್ಯಾಮ್. ಸೊ ಈ 21 ಲಾಕ್ಸ್ನ ಖಂಡಿತವಾಗಿಯೂ ಮುರಿಲಿಕ್ಕೆ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಈ ತರ ಒಂದು ಸೆಕ್ಯೂರಿಟಿ ವೈಸ್ ಕೂಡ ಮಾಡಿದ್ದಾರೆ. ಎಲ್ಲ ಡೋರ್ಗೂ 21 ಲಾಕ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 17 ಇಂದ ಹಿಡಿದು 21 ವರೆಗೂ ಇದೆ, 21 ವರೆಗೂ. ಸೊ ಅದಾದ್ಮೇಲೆ ಮ್ಯಾಮ್ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಡಬಲ್ ಡೋರ್ ಆಪ್ಷನ್ಸ್ ಇದೆ ಮ್ಯಾಮ್.
2.25 ಅಡಿಯಿಂದ ಹಿಡಿದು ಸೊ ಎಷ್ಟು ಕಲೆಕ್ಷನ್ಸ್ ಇದೆ ಇಲ್ಲ ಆಫೀಸಲ್ಲಿ ತೋರಿಸ್ಬೋದು ಮ್ಯಾಮ್ 18 ಡೋರ್ಸ್ ಇದಾವೆ ಇಲ್ಲಿ ಅಟ್ ಪ್ರೆಸೆಂಟು. ಬಟ್ 90+ ಡೋರ್ಸ್ ಇದೆ, 90+ ಡೋರ್ಸ್. ಬಟ್ ನಾನಿಲ್ಲಿ ಎಲ್ಲ ಸೆಲೆಕ್ಟೆಡ್ ಡೋರ್ಸ್ ಹಾಕಿದ್ದೀನಿ, ತುಂಬ ಫಾಸ್ಟ್ ಮೂವಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸರ್ ಕಾಸ್ಟ್ ವೈಸ್ ಈ ವುಡನ್ ಡೋರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ? ಇದು ಕಾಸ್ಟ್ಲಿ ಆಗುತ್ತೆ, ಅದು ಕಾಸ್ಟ್ಲಿ ಆಗುತ್ತೆ ಸರ್? ಇದೇ ಒಂದು ವಾಸ್ಕಲ್ ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಕಮ್ಮಿ ಅಂದ್ರೂ 1 ಅಡಿ ಇದೆ. ನನ್ನ ಕೈ ಎಷ್ಟು ದಪ್ಪ ಇದೆ ಅಷ್ಟು ಅಂದರೆ 1 ಅಡಿ ಇದೆ. ಇದೇ ಥರ 1 ಅಡಿ ವಾಸ್ಕಲ್ನ ನೀವೇನಾದ್ರು ಟೀ ಕುಡ್ಡಲ್ಲಿ ಮಾಡಿಸ್ತೀರಾ ಅಂತ ಅಂದರೆ ಮ್ಯಾಮ್ ಕಮ್ಮಿ ಅಂದ್ರೂ 1 ರಿಂದ 1.25 ಲಕ್ಷ ಬರುತ್ತೆ. ಟೀ ಕುಡ್ಡಲ್ಲಿ ಬರೀ ವಾಸ್ಕಲ್. ಇಂಡೋರ್ ಎಲ್ಲ ಟೀ ಕುಡ್ಡಲ್ಲೇ ಮಾಡಿಸೋದಲ್ವಾ? ಟೀ ಕುಡ್ಡಲ್ಲೇ ಮಾಡೋದು. ಸೊ ಈಗ ನೀವು ಯೋಚನೆ ಮಾಡಿ ಮ್ಯಾಮ್, ಬರೀ 1 ರಿಂದ 1.25 ಲಕ್ಷ ನೀವು ಬರೀ ವಾಸ್ಕಲ್ಲಿಗೆ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಫಾರ್ ಅ ಡೋರ್ ಎಷ್ಟು ಖರ್ಚು ಮಾಡಬೇಕು? ಸೊ ಡೋರ್ಗೆ ಅಡಿಷ್ನಲ್ ರೇಟ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ನೀವು ಈ ವಾಸ್ಕಲ್ಗೆ 1.25 ಲಕ್ಷ ಖರ್ಚು ಮಾಡೋ ಬದಲು ಬರೀ 85,000ಕ್ಕೆ ಈ ಡೋರ್ನೇ ಫಿಟ್ ಮಾಡಿಸ್ಕೊಂಡು ಕಂಪ್ಲೀಟ್ ಡೋರ್ 85,000 ಬರೀ 85,000 ಆಲ್ ಓವರ್ ಕರ್ನಾಟಕ. ಅವ್ರು ಏನು ಇಲ್ಲ ಮ್ಯಾಮ್, ಇನ್ಕ್ಲೂಡಿಂಗ್ ನಿಮ್ಮ ಚಾನಲಿಂದ ಯಾರು ಬಂದರೆ ಬರೀ 85,000ಕ್ಕೆ ವಿತ್ ಫಿಟ್ಟಿಂಗ್ ಮಾಡ್ಕೊಟ್ಬಿಡ್ತೀವಿ. ಯಾರು ಬಂದ್ರು ಮಾಡ್ಕೊಡಿ ಸರ್, ಚಾನಲ್ ಇಂದ ಅಂತ ಬೇಡ, ಪಾಪ ಕಷ್ಟಪಟ್ಟು ಮನೆ ಕಟ್ತಾ ಇರ್ತಾರೆ. ಚಾನಲ್ ಇಂದ ಅದಿದೆ ಬೇಡ, ಕಂಪ್ಲೀಟ್ 85,000 ಇನ್ಕ್ಲೂಡಿಂಗ್ ಫಿಟ್ಟಿಂಗ್, ಗಿಟ್ಟಿಂಗ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಕಟ್ತಾ ಇರ್ತಾರಲ್ಲ ಅವಾಗ್ಲೇ ಆಗ್ತೀರಾ. ಈಗ ವಾಸ್ಕಲ್ ಎಲ್ಲ ನಾವು ಅಂದ್ರೆ ದಾರಂದ ಎಲ್ಲ ನಾವು ಅವಾಗಲೇ ನಿಲ್ಸ್ಕೊಳ್ಳೋದು, ಕಟ್ತಾ ಇರ್ತಾರಲ್ವಾ ಅವಾಗಲೇ ನಿಲ್ಸ್ಕೋತೀವಿ. ಇದು ಯಾವ ತರ ಮ್ಯಾಮ್? ಏನಿಲ್ಲ, ನಿಮ್ಮ ಮನೆಯ ಗೋಡೆ ರೈಸ್ ಆಗಿರುತ್ತೆ, ಪ್ಲಾಸ್ಟ್ರಿಂಗ್ ಇನ್ನೇನು ಮಾಡಿಸ್ಬೇಕು, ಆ ಟೈಮಲ್ಲಿ ಒಂದ್ಸಲ ಅಪ್ರೂವಲ್ ತೊಗೊಂಡ್ಬಿಡೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಪ್ಲಾಸ್ಟ್ರಿಂಗ್ ಮಾಡುವಾಗ ಬರಾಬರ್ ಪ್ಲಾಸ್ಟ್ರಿಂಗ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಏನು ಇಲ್ಲ ಮ್ಯಾಮ್, ಏನು ವಿಡ್ತ್ ಬಿಡಬೇಕು ಈ ಡೋರ್ನ ಫಿಟ್ ಮಾಡೋಕ್ಕೆ ಅಂತ ನಾವೇ ನಿಮ್ಗೆ ಗೈಡ್ ಮಾಡ್ತೀವಿ. ಆ ಜಾಗ ಬಿಟ್ಟು ನೀವು ನೀಟಾಗೆ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡಿ ಮುಗಿಸ್ಬಿಟ್ರೆ ಅದಾದ್ಮೇಲೆ ಒಂದೇ ಸಲ ಬಂದು ಫಿಟ್ಟಿಂಗ್ ಮಾಡೋವಂಥದ್ದು. ಫಿಟ್ಟಿಂಗ್ ಪ್ರೊಸೆಸ್ಸು ತುಂಬ ಈಸಿ ಮ್ಯಾಮ್. ಬಂದು ಒಂದು ಹಿಂದೆಗಡೆ ಎಲ್ಲ ನೆಟ್ ಬೋಲ್ಟ್ ಸಿಸ್ಟಮ್ ಇರ್ತದೆ, ಎಲ್ಲ ನೀಟಾಗಿ ಓಪನ್ ಮಾಡಿಬಿಟ್ಟು ಫಿಟ್ಟಿಂಗ್ ಮಾಡಿ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಆ ಥರ ಮ್ಯಾಮ್. ಇಲ್ಲಿ ಆ್ಯಂಬರ್ ಅಂತ ಹೇಳಿ ಇದು ಒಂದು ಟೈಪ್ ಆಫ್ ಡೋರು. ಸೊ ಆ ಬುಲೆಟಿಂಗ್ ನೀವು ನೋಡ್ಬೋದು ಮ್ಯಾಮ್, ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಮೇಲ್ಗಡೆ ನಾನು ಹೇಳಿದ್ನಲ್ಲ, ಇಲ್ಲೂ ಒಂದು ಟೈಪ್ ಹೋಗಿ ಲಾಕ್ ಆಗುತ್ತೆ ಇದು. ಸೊ ಇಲ್ಲಿಂದ ನಾವು ಕೌಂಟ್ ತೊಗೊಂಡು ಬಾಟಮ್ವರೆಗೂ ತಗೊಂಡ್ರೆ ಮ್ಯಾಮ್ ಕಂಪ್ಲೀಟಾಗಿ 17 ಲಾಕ್ಸ್ ಬರ್ತದೆ, ಬುಲೆಟ್ ಲಾಕ್ಸ್. ಇದು ಈ ಥರ ಇದೆ, ಇಲ್ಲೇನು ಅದು ಹೋಗಿ ಲಾಕ್ ಆಗುತ್ತೆ ಮ್ಯಾಮ್. ಓಕೆ ಸರ್. ಸೊ ಇಷ್ಟೂ ಹ್ಯಾಂಡಲ್ ಮಾಡ್ತಾ ಇರೋದು ಇದು ಒಂದೇ ಕೀ ಮ್ಯಾಮ್. ಸೇಫ್ಟಿ ಅಂತ ಬಂತು ಅಂತ ಅಂದರೆ ದಿ ಬೆಸ್ಟ್ ಸೇಫ್ಟಿನ ಡಿಸೈನ್ ಮಾಡಿರೋವಂಥದ್ದು ಮ್ಯಾಮ್. ಈಗ ಇದೇನು ಕೀ ನೋಡ್ತಾ ಇದ್ದೀರಲ್ಲ, ಇದು ಬಂದು ಡ್ಯೂಪ್ಲಿಕೇಟ್ ಕೀ ಆ್ಯಕ್ಚುಲ್ ಆಗಿ. ಈ ಕೀನ ನಾವಿವಾಗ ಆ ಕೀ ತೆಗೆದು ಯೂಸ್ ಮಾಡಲಿಕ್ಕೆ ಈಸಿನೇ, ತೊಂದರೆ ಇಲ್ಲ. ಬಟ್ ಆಮೇಲೆ ನಾವೇನಾದರೂ ಈ ಒಳಗಡೆ ಬಾಕ್ಸ್ನೊಳಗಡೆ ಇರೋವಂಥ ಕೀನ ಒಂದ್ಸಲ ಇದಕ್ಕೆ ಹಾಕಿದರೆ ಈ ಕೀ ವರ್ಕ್ ಆಗಲ್ಲ. ಅಷ್ಟು ಸೆಕ್ಯೂರಿಟಿ ಪರ್ಪಸಲ್ಲಿ ಡಿಸೈನ್ ಮಾಡಿರೋಂಥ ಕೀ ಸಿಸ್ಟಮ್ಸ್ ಇವೆಲ್ಲ. ಡೂಪ್ಲಿಕೇಟ್ ಕೀ ಯೂಸ್ ಮಾಡೋದಕ್ಕೆ ಆಗಲ್ಲ ಮ್ಯಾಮ್. ಇದು ಡ್ಯೂಪ್ಲಿಕೇಟ್ ಕೀ ಕಂಪನಿ ಎಂಡಿಂದನೇ ಕೊಟ್ಟಿರ್ತೀವಿ ನಾವು, 2 ಕೀ ಕೊಟ್ಟಿರ್ತೀವಿ ಮ್ಯಾಮ್. ಇಲ್ಲಿ ಈ ಸೆಕ್ಯೂರಿಟಿ ವೈಸ್ ನಾನು ನಿಮ್ಗೆ ಹೇಳೋದಾದ್ರೆ ಇಲ್ಲಿ 2 ಕೀ ಇದೆ ಮ್ಯಾಮ್, ನೋಡ್ಬೋದು. ಮತ್ತೆ ಬಾಕ್ಸಲ್ಲಿ 5 ಕೀಸ್ ಇದೆ. ಏನಿದು 2 ಕೀ ಮತ್ತೆ ಬಾಕ್ಸಲ್ಲಿ ಮಾತ್ರ 5 ಕೀ ಕೊಟ್ಟಿದ್ದಾರೆ ಅಂದರೆ ಮ್ಯಾಮ್ ಇವೆಲ್ಲ ಏನು ಅಂದರೆ ಡಮ್ಮಿ ಕೀಸ್ಗಳು. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮನೆಯಲ್ಲಿ ಯಾರು ಕೆಲಸ ಮಾಡುವಾಗ ವರ್ಕರ್ಸ್ಗಳಿಗೆ ಈ ಕೀಸ್ಗಳನ್ನ ಕೊಟ್ಟಿರ್ತೀರಾ ಅಂತ ಅನ್ಕೊಳ್ಳೋಣ. ಬಟ್ ಕೀ ಮಿಸ್ ಆಗಿಬಿಡುತ್ತೆ, ನಿಮ್ಗೊಂದು ಭಯ ಇರುತ್ತೆ, ಕಳವಳ ಇರುತ್ತೆ, ಅಯ್ಯೋ ಕೀ ಎಲ್ಲೋಯ್ತು, ಏನಾಯ್ತು, ಡೂಪ್ಲಿಕೇಟ್ ಮಾಡಿಸ್ಕೋಬೋದಲ್ಲ? ಖಂಡಿತ ಆಗಲ್ಲ ಮ್ಯಾಮ್. ಈ ಬಾಕ್ಸ್ ಒಳಗಡೆ ಇರೋದನ್ನ ಒಂದು ಸಲ ನಾವು ಮತ್ತೆ ಇನ್ಸರ್ಟ್ ಮಾಡಿದ್ರೆ ಸರ್, ಇದಿಷ್ಟು ಒರಿಜಿನಲ್ ಕೀಸು, ಇದೆರಡು ಡೂಪ್ಲಿಕೇಟ್ ಕೀ. ಇದನ್ನ ನಾವು ಯಾರಿಗಾರು ಕೆಲಸ ಮಾಡೋರು ಕೊಟ್ಟಿರ್ತೀವಿ. ಇದನ್ನ ಅಕಸ್ಮಾತ್ ಅವ್ರಿಗಂತಲ್ಲ, ಎಲ್ಲೇ ಆಗ್ಲಿ ಡೂಪ್ಲಿಕೇಟ್ ಕೀ ಏನಾದ್ರು ಮಾಡಿಸ್ಕೊಂಡ್ಬಿಟ್ರೆ ಇದನ್ನ ಯೂಸ್ ಮಾಡಿದ್ಮೇಲೆ ಇದನ್ನ ಯೂಸ್ ಮಾಡಕ್ಕಾಗಲ್ಲ. ಖಂಡಿತ ಆಗಲ್ಲ. ನೀವು ಯೂಸ್ ಮಾಡಕ್ಕಾಗಲ್ಲ, ಖಂಡಿತ ಆಗಲ್ಲ. ಕಂಪನಿ ಕೊಟ್ಟಿರೋದನ್ನ ಯೂಸ್ ಮಾಡಕ್ಕಾಗಲ್ಲ ಮ್ಯಾಮ್. ಅದಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋದು ಇದನ್ನ. ಈ ಕೀನ ನಾವೀಗ ಇನ್ಸರ್ಟ್ ಮಾಡಿ ಓಪನ್ ಮಾಡಿ ಲಾಕ್ ಮಾಡ್ಬೋದು. ಬಟ್ ಇದನ್ನ ಒಂದ್ಸಲ ಇನ್ಸರ್ಟ್ ಮಾಡಿಬಿಟ್ರೆ ಈ 2 ಕೀ ಡಮ್ಮಿ ಆಗೋಗುತ್ತೆ. ಅಂದ್ರೆ ಇದು ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಯೂಸ್ ಮಾಡ್ಲಿಕ್ಕೆ. ಖಂಡಿತ ಮ್ಯಾಮ್. ಅದಕ್ಕೆ ಅಂತಾನೆ ಈಗ ನಮ್ದು ಫಿಟ್ಟಿಂಗ್ಸ್ ಹೆಂಗ್ ನಡೆಯುತ್ತೆ ಗೊತ್ತಾ? ಬರ್ತೀವಿ, ಫುಲ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಒಂದ್ಸಲ ತೋರಿಸ್ತೀವಿ, ಓಪನ್ ಮಾಡಿ ಕ್ಲೋಸ್ ಮಾಡಿ, ನಿಮಗೆ ಓಕೆ ಅಂತ ಅನ್ಸಾದ್ಮೇಲೆ ಅಪ್ರೂವಲ್ ಕೊಟ್ಟಾದ್ಮೇಲೆ ನಿಮ್ಮ ಕಣ್ಣೆದ್ರಿಗೆ ಈ ಕೀಸ್ನ ಕಟ್ ಮಾಡಾಕ್ಬಿಡ್ತೀವಿ. ನಾವು ಕೂಡ ತೊಗೊಂಬರಲ್ಲ, ಕಟ್ ಮಾಡಿಬಿಟ್ಟು ಈ ಕೀನ ಇನ್ಸರ್ಟ್ ಮಾಡಿ ಓಪನ್ ಮಾಡಿ ಲಾಕ್ ಮಾಡಿ ತೋರಿಸ್ಬಿಟ್ಟು ನಿಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿ ಬಂದ್ಬಿಡ್ತೀವಿ. ಇಷ್ಟೊಂದು ಸೆಕ್ಯೂರಿಟಿನ ಡಿಸೈನ್ ಮಾಡಿದ್ದಾರೆ ಮ್ಯಾಮ್ ಈ ಸ್ಟೀಲ್ ಡೋರ್ಸ್ಗಳಲ್ಲಿ ಮ್ಯಾಮ್. ಮತ್ತು ಈಗ ನಾವು ಇಲ್ಲೇನು ನೋಡ್ತಾ ಇದ್ದೀವಲ್ಲ, ಇದು ಇನ್ನೊಂದು ಡೋರ್ ವಿಶೇಷತೆ ನೋಡ್ಬೋದು. ಎಸ್, ಹೆಸರಲ್ಲೇ ಟ್ವಿನ್ ಡೋರ್ ಅಂತ ಇಟ್ಟಿದ್ದಾರೆ ಮ್ಯಾಮ್. ಸೊ ಇಲ್ಲೊಂದು ಡೋರ್ ಇದೆ,
ಮತ್ತು ಇಲ್ಲೊಂದು ಡೋರ್ ಇದೆ ಮ್ಯಾಮ್. ಇಲ್ಲಿ ನೋಡ್ಬೋದು ಏನಂತ ಹೇಳಿದ್ರೆ ನಾವು ಏನಾದರೂ ಗಾಳಿ ಬೇಕು ವೆಂಟಿಲೇಷನ್ ಮೇನ್ ಡೋರ್ಗೆ ಹಾಕ್ಸ್ಕೊಂಡಾಗ ನಾವು ಇದನ್ನು ಕ್ಲೋಸ್ ಮಾಡ್ಕೊಂಬಿಟ್ರೆ ಗಾಳಿ ಬರುತ್ತೆ. ಓ ಸರಿ ಸರ್. ಸೊ ಕ್ಲೀನಿಂಗ್ ಏನು ಹಿಂಸೆ ಆಗಲ್ವಾ ಸರ್? ಖಂಡಿತ ಏನು ಹಿಂಸೆ ಇಲ್ಲ ಮ್ಯಾಮ್. ಆರಾಮಾಗಿ ಒಂದು ಬಟ್ಟೆ, ಈಗ ನಾವು ಮೇನ್ ಡೋರ್ನ ಒದ್ದೆ ಬಟ್ಟೆಯಲ್ಲಿ ಒರೆಸಲಿಕ್ಕೆ ಎದುರ್ಕೊಳ್ತೀವಿ ವುಡನಲ್ಲಿ ಮಾಡಿಸಿದ್ರೆ, ಇದ್ರಲ್ಲಿ ಆರಾಮಾಗಿ ಒದ್ದೆ ಬಟ್ಟೆ ನೀರು ತಗೊಂಡು ಹಾಕಿ ತೊಳೆದು ಬಿಡ್ಬೋದು ನೀಟಾಗಿ. ಮತ್ತೆ ನಮ್ಮ ಮನೆಗಳೆಲ್ಲ ಮಳೆ ಬಂದ್ರೆ ಸರ್ ಎರ್ಸ್ಲು ಬಂದ್ರೆ ಡೋರೇ ಕ್ಲೋಸ್ ಮಾಡಲ್ಲ, ಡೋರ್ ಆಗುತ್ತೆ, ಮನೆಗೆ ಬಂದ್ರೆ ಒರೆಸ್ಕೋಬಹುದು ಅಂತ ಡೋರೇ ಓಪನ್ ಮಾಡ್ಬಿಡ್ತಾರೆ. ಹೌದು. ಸೊ ಆ ಕಾರಣಕ್ಕೆ ಇಲ್ಲಿ ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ. ವೆಂಟಿಲೇಷನ್ ಸೊಳ್ಳೆ ಎಲ್ಲ ಏನು ತೊಂದರೆ ಇಲ್ಲ. ಇದು ಹಾಕೊಂಡ್ಬಿಟ್ರೆ ಮ್ಯಾಮ್ ಎರಡು ಡೋರ್ಸ್ಗಳಿಗೂ ಅಷ್ಟೇ ಅದೇ ಲಾಕಿಂಗ್ ಸಿಸ್ಟಮ್ಸ್ ಇದಾವೆ. 21 ಲಾಕಿಂಗ್ ಸಿಸ್ಟಮ್ಸ್ ಬರ್ತದೆ. ಇಲ್ಲಿ ನಾವು ಬುಲೆಟ್ಸ್ ನೋಡಿದ್ರೆ ಮ್ಯಾಮ್. ಆಮೇಲೆ ಈ ಡೋರ್ ಥಿಕ್ನೆಸ್ ನೋಡಿ ಮ್ಯಾಮ್, ಅಮ್ಮಮ್ಮ ಅಂತ ಹೇಳಿದ್ರೆ ವುಡ್ನಲ್ಲೆಲ್ಲ ನಾವು 1.5 ಅಂದರೆ 19 mm to 40 mm ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. 3 inches ಇದೆ ಅಂದರೆ ಓವರ್ ಆಲ್ 90 mm ಇದೆ ಮ್ಯಾಮ್. 90. ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಇದನ್ನು ಡ್ಯಾಮೇಜ್ ಮಾಡ್ಲಿಕ್ಕೆ ಆಗಲ್ಲ. ಆ ಬುಲೆಟ್ಸ್ ನೋಡಿ ಮ್ಯಾಮ್. ಈ ಡೋರ್ ಪ್ರೈಸ್ ಎಷ್ಟಿದೆ ಸರ್? ಮ್ಯಾಮ್ ಇದು ಆಕ್ಚುಲ್ ಆಗಿ ಜಸ್ಟ್ ನಿಮಗೆ 69,000ಗೆ ವಿತ್ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಆಗೋಗುತ್ತೆ. ಎರಡು ಡೋರು ಸೇರಿ 69,000. ಬರೀ 69,000. ಸರ್ ಇದು ಇದು ಆಂಬರ್ ಅಂತ ಮ್ಯಾಮ್. ಇದು ಜಸ್ಟ್ ನಿಮಗೆ 48,000 ಆಗುತ್ತೆ ಅಷ್ಟೇ. 48,000 ಅಷ್ಟೇ. ಈ ವಾಸ್ಕಲ್ ನೋಡಿ ಮ್ಯಾಮ್ ಎಷ್ಟು ದಪ್ಪ ಇದೆ, 1.25 ಅಡಿ ಇದೆ ಮ್ಯಾಮ್ ಎಲ್ಲ. ಸರ್ ಇದು ರಸ್ಟ್ ಇಲ್ಲ ಹಿಡಿಯಲ್ಲ ಅಂತ ಹೇಳಿದ್ರಿ, ಏನು ಗ್ಯಾರಂಟಿ ಸರ್? ಮ್ಯಾಮ್ ಅಂದರೆ ಒಳ್ಳೆ ಕ್ವೆಶನ್ ಕೇಳಿದ್ರಿ, ಗ್ಯಾರಂಟಿ ವಾರಂಟಿ ಏನು ಅಂತ ಹೇಳಿ. ಮ್ಯಾಮ್ ಫಸ್ಟ್ ಆಫ್ ಆಲ್ ಈ ಒಂದು ಡೋರ್ಸ್ಗಳನ್ನೆಲ್ಲ ನಾವು ಲೋಕಲ್ ಆಗಿ ತಯಾರಿಸ್ತಾ ಇರೋದಲ್ಲ. ಅಂದರೆ ಯಾವುದೋ ಒಂದು ಐಟಮ್ನ ತಂದು ವೆಲ್ಡಿಂಗ್ ಮಾಡಿಕೊಂಡು ಪೇಂಟ್ ಹೊಡೆದು ಮಾರ್ತಾ ಇರೋದಲ್ಲ. ಇದೆಲ್ಲ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಆ ಕಂಪನಿ ಹೆಸರು ಬಂದು ಫ್ಯೂಸಿಯಮ್ ಅಂತ ಇಲ್ಲಿದೆ ನೋಡಿ. ಫ್ಯೂಸಿಯಮ್ ಅನ್ನೋ ಒಂದು ಕಂಪ್ನಿ ಅವ್ರ ಜೊತೆಗೆ ನಾವು ಇಂಪೋರ್ಟ್ ಮಾಡ್ಕೋತಾ ಇರೋದು. ಇವ್ರ ಜೊತೆಗೆ ನಾವು ಟೈಅಪ್ ಆಗಿದ್ದೀವಿ ಮ್ಯಾಮ್. ಇವ್ರದ್ದು ನಮಗೆ ಅಗ್ರಿಮೆಂಟ್ ಏನಾಗಿದೆ ಗೊತ್ತಾ, ಸ್ಟೇಟಿಂಗ್ ದಟ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ಖಂಡಿತ ಪ್ರಾಬ್ಲಮ್ ಆಗಲ್ಲ, ಎಲ್ಲದಕ್ಕೂ ಗ್ಯಾರಂಟಿ ಇದೆ. ಪೌಡರ್ ಕೋಟಿಂಗ್ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ಇವೆಲ್ಲ GL ಡೋರ್ಸ್ ಅಂತ. ಸೊ ಸಿಲಿಕಾನು, ಜಿಂಕು ಮತ್ತು ಅಲ್ಯೂಮಿನಿಯಂ 3 ಮಿಕ್ಸ್ ಇರೋದ್ರಿಂದ ಮ್ಯಾಮ್ ಸಿಲಿಕಾನ್ ಬಗ್ಗೆ ನಿಮಗೆ ಗೊತ್ತು, ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಆ್ಯಂಡ್ ಅಲ್ಯೂಮಿನಿಯಂನ ನೀವು ನೀರಲ್ಲೆಲ್ಲ ಏನರಲ್ಲಿ ಇಟ್ರು ಅದು ರಸ್ಟ್ ಹಿಡಿಯಲ್ಲ. ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಟರ್ಮೈಟ್ ಪ್ರೂಫ್ ಎಲ್ಲನೂ ಇದೆ. ಜಿಂಕ್ ಅನ್ನೋ ಕಾಂಪೊನೆಂಟ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಯಾವುದೇ ಕಾರಣಕ್ಕೂ ಅದು ಏನೂ ಆಗಲ್ಲ. ಸೊ ಆ ಥರ ಮಿಕ್ಸ್ ಮಾಡಿ ತಯಾರಿಸಿರುವಂಥದ್ದು ರಸ್ಟ್ ಫ್ರೀ, ಎಲ್ಲಾನು ಕಲರ್ ಶೇಡ್ ಆಗಲ್ಲ, ಫೇಡ್ ಆಗಲ್ಲ, ಎಲ್ಲ ಗ್ಯಾರಂಟಿ ಇರೋದ್ರಿಂದ ಬಿಸಿಲಲ್ಲಿ ಮಳೆ ಏನೂ ಆಗಲ್ಲ ಮ್ಯಾಮ್. ಎದ್ರಿಗೆ ನೋಡೋಣ ಮ್ಯಾಮ್, ನಮ್ಮ ಆಪೋಸಿಟ್ ನೀವು ನೋಡಿದ್ರೆ ನಮ್ಮ ಅಂಗಡಿ ಆಪೋಸಿಟಲ್ಲಿ ಏನೂ ಇಲ್ಲ ಮ್ಯಾಮ್. ಅಲ್ಲಿಂದ ಈಗ ಒಂದು 2-2:30 ಬಿಸಿಲು ಸ್ಟಾರ್ಟ್ ಆದರೆ ಪ್ರತಿದಿನ ಈ ಡೋರ್ ಮೇಲೆ ಸಂಜೆ ಸೂರ್ಯ ಮುಳುಗೋವರೆಗೂ ಬಿಸಿಲು ಇದ್ದೇ ಇರುತ್ತೆ. ಅವತ್ತಿಂದ ನೋಡಿ ಹಿಂಗೆ ಇದೆ, ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಮ್ಯಾಮ್. ಸರ್ ಇದು ಮೇನ್ ಡೋರ್ಸ್ ಮಾತ್ರನಾ ಅಥವಾ ರೂಮ್ ಡೋರ್ಗಳು ಆ ಥರನೂ ಇರುತ್ತೆ ಸರ್? ಎಲ್ಲದಕ್ಕೂ ಇದೆ ಮ್ಯಾಮ್ ಆಪ್ಷನ್ಸ್. ಈಗ ನಾವು ಮೇನ್ ಡೋರ್ ನೋಡಿದ್ವಿ ಮ್ಯಾಮ್, ಇದು ರೂಮ್ ಡೋರ್ಸು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮ್ಯಾಮ್. ಜಸ್ಟ್ ಬರೀ 21,000 ಇದು. 21,000. ಎಸ್ ಮ್ಯಾಮ್. ಇದರಲ್ಲೂ ಅಷ್ಟೇ ಅದೇ ಥರನೇ ಲಾಕಿಂಗ್ ಸಿಸ್ಟಮ್ಸ್ ಇದಾವೆ. ಬೇಕು ಅಂದ್ರೆ ಸಿಂಪಲ್ ಆಗಿ ಮೇನ್ ಡೋರ್ಗೂ ಹಾಕಿಸ್ಕೋಬಹುದು ಮ್ಯಾಮ್. ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದ್ರೆ ಸಿಗುತ್ತೆ ಸಿಂಪಲ್ ಆಗಿ. ಮ್ಯಾಮ್ ಇದು ಎಲ್ಲರೂ ಫುಲ್ ಈ ತರ ಗ್ರ್ಯಾಂಡ್ ಆಗಿ ಹಾಕಿಸ್ಕೋತಾರ ಅಂತ ಹೇಳಕ್ ಆಗಲ್ಲ. ಸಿಂಪಲ್ ಆಗಿ ಬೇಕು ಅಂದ್ರೆ ಮಾಡ್ಬೋದು ಮ್ಯಾಮ್. ಇದೆಲ್ಲ ಎಲ್ಲಿಗೆ ಮೂವಿಂಗ್ ಇದೆ ಗೊತ್ತಾ ಮ್ಯಾಮ್? PGಗಳು ಮತ್ತೆ ಯಾವ್ದಾದ್ರು ಕಮರ್ಷಿಯಲ್ ಹೋಟೆಲ್ಸ್ಗಳಿಗೆ ಅಲ್ಲಿಗೆಲ್ಲ ಇದನ್ನ ಹಾಕ್ಸ್ಕೋತಾ ಇದ್ದಾರೆ. ಹೋಮ್ ಸ್ಟೇಗಳಿಗೆ ಆ ಥರ, ಯಾಕಂದ್ರೆ ಲೈಫ್ ಬರುತ್ತೆ ಅಂತ. ಈಗ ಮಲೆನಾಡು ರೀಜನ್ಗಳಲ್ಲೆಲ್ಲ ನಾವು ಕಂಪೇರ್ ಮಾಡ್ತು ಅಂತಂದ್ರೆ ದಿ ಬೆಸ್ಟ್ ಡೋರ್ಸ್ಗಳಿವೆಲ್ಲ. ಸ್ವಲ್ಪ ಹಾಳಾಗ್ಬಿಡುತ್ತಲ್ಲ ಮ್ಯಾಮ್. ಇದು ಮತ್ತೆ ಇನ್ನೊಂದೇನು ಗೊತ್ತಾ ಸರ್, ನಾವು ರೆಡಿಮೇಡ್ ಡೋರ್ ಹಾಕೋತೀವಲ್ಲ ಅದು ಇಲ್ಲಿಂದ ಸ್ವಲ್ಪ ಮೇಲೆ ಅಂಟಿಸಿರ್ತಾರಲ್ಲ, ಅದು ರೆಡಿಮೇಡ್ದು ಅದು ಎಡ್ದು ಬಂದ್ಬಿಡುತ್ತೆ. ಮೇಲ್ಗಡೆ ಫಾರ್ಮಿ ಕಟ್ಸ್ ಥರ ಅಂಟಿಸಿರ್ತಾರೆ, ಯೂಸ್ ಮಾಡ್ತಾ ಬಬಲ್ ಎದ್ಬಿಡುತ್ತೆ ಮ್ಯಾಮ್. ಇದು ಒಂದು ಕೈಂಡ್ ಆಫ್ ಇದೇನೆ ರೂಮ್ ಡೋರ್ಸ್ ಏನೆ. ಇದೆಷ್ಟು ಸರ್ ಪ್ರೈಸ್? ಅಂದ್ರೆ ಮೇನ್ ಡೋರ್ಗೂ ಬೇಕಾದ್ರೆ ಹಾಕೋಬಹುದು, ಬಟ್ ಕೆಳಗಡೆ ಇಲ್ಲಿ ನೋಡಿ ವಾಸ್ಕಲ್ ಇಲ್ಲ. ಇದು ಬರೀ 2.25 ಅಡಿ ಇರೋದ್ರಿಂದ ವಾಸ್ಕಲ್ ಇಲ್ಲ. ಇದರಲ್ಲಿ ಇದೆಯಲ್ಲ? ಎಸ್, ಇದರಲ್ಲಿ ಇದೆ ಮ್ಯಾಮ್. ಓಕೆ ಸರ್. 2 ಆಪ್ಷನ್ ತೋರಿಸಿದ್ದೀನಿ. ಕೆಲವರು ಇಲ್ಲ ವಾಸ್ಕಲ್ ಬೇಕು ಕೆಳಗಡೆ ಹೊಸದಲ್ಲಿ ಬೇಕು ಅಂತ ಹೇಳಿದ್ರೆ ಸಿಗುತ್ತೆ, ಕೆಲವ್ರು ಬೇಡ ಅಂತಾರೆ, ಅವಾಗ ಈ ಥರನೂ ಆಪ್ಷನ್ಸ್ ಇದೆ ಅಂತ. ಆ್ಯಂಡ್ ಇನ್ನೊಂದು ಮ್ಯಾಮ್, ಇಲ್ಲಿ ನಾವು ನೋಡೋದು ವಿನಾಯಕ ಮ್ಯಾಮ್. ಇದು ಅಷ್ಟೇ 19,000 ಆಗುತ್ತೆ, ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್, ಫಿಟ್ಟಿಂಗ್ ಬಂದೆಲ್ಲ ಮಾಡಿ ಲಾಕ್ ಗೀಕ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮ್ಯಾಮ್.
ಅಲ್ಲಿಗೂ ಅಷ್ಟೇ ಎಕ್ಸ್ಟ್ರಾ ಚಾರ್ಜ್ ಏನು ಇರೋದಿಲ್ಲ ಮ್ಯಾಮ್. ಬರೀ ಲಕ್ಸುರಿ ಡೋರ್ಸಿಗೆ ಮಾತ್ರ 1000 ರೂಪಾಯಿಗೆ ಬಂದು ನೀವೆಲ್ಲ ಫಿಟ್ ಮಾಡ್ಬಿಟ್ಟು ಹೋಗಿ ಫಿಟ್ ಮಾಡ್ತೀವಿ ಮ್ಯಾಮ್. ಲಕ್ಸುರಿ ಡೋರ್ಸಿಗೆ ಮಾತ್ರನೇ ಆ ಥರ ಸೆಕ್ಯೂರಿಟಿ ಅಂತಲ್ಲ, ಈ ನಾರ್ಮಲ್ ಡೋರ್ ತೊಗೊಂಡ್ರು ಸೇಮ್ ಸೆಕ್ಯೂರಿಟಿನೇ. ನೀವು ನೋಡ್ಬೋದು, ಅದು ಕೂಡ ಎಲ್ಲ ಲಾಕ್ಸ್ ಎಲ್ಲ ಕಂಪ್ನಿನೇ, ಫ್ಯೂಸಿಯಮ್ದೇನೆ. ಸೊ ಡೂಪ್ಲಿಕೇಟ್ ಮಾಡಕ್ ಸಾಧ್ಯನೇ ಇಲ್ಲ, ಇದಕ್ಕಿಂತ ಸೇಫ್ಟಿಯಾಗಿ ಇಟ್ಕೊಬೇಕು. ಹೌದು ಮ್ಯಾಮ್. ಇದು ವಿನಾಯಕ ಡೋರು. ಸೊ ಇದ್ರ ಹೆಸರೇ ಬಂದು ಮ್ಯಾಮ್ ಫಾದರ್ ಅಂಡ್ ಸನ್ ಅಂತ. ಅದೇನಕ್ಕೆ ಸರ್ ಆ ಥರ? ಮ್ಯಾಮ್ ಏನಂದ್ರೆ ಇದು ಫಾದರ್ ದೊಡ್ಡ ಡೋರ್ ಇದೆ, ಇದು ಸನ್. ಓ, ಏನಾದರೂ ಫರ್ನಿಚರ್ಸ್ ಎತ್ಕೊಂಡು ಹೋಗ್ಬೇಕಾದ್ರೆ ಒಳಗಡೆಗೆ ಸ್ವಲ್ಪ ದೊಡ್ಡದಾಗಿ ಈಸಿಯಾಗಿ ತೊಗೊಂಡೋಗಿ ತಿರ್ಗಾ ಇದು ಮಾಡ್ಕೋಬೋದು. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ನಮಗೆ ವಿಂಡೋ ಬೇಕು ಅಂತ ಕೇಳ್ತಾರೆ. ವಿಂಡೋ ಕೂಡ ಆಪ್ಷನ್ ಇದೆ ಮ್ಯಾಮ್, ವಿಂಡೋ ಕೂಡ ಬರುತ್ತೆ ಇಲ್ಲಿ. ಅದು ಪಕ್ಕದಲ್ಲಿ ಇದೆ, ತೋರಿಸ್ತೀನಿ. ಇದು ಫಾದರ್ ಆ್ಯಂಡ್ ಸನ್ ಅಂತ. ಅಗೇನ್ ಇದಕ್ಕೂ ಅಷ್ಟೇ ಮ್ಯಾಮ್, ಕಂಪ್ಲೀಟ್ ಐ ಸೆಕ್ಯೂರಿಟಿ ಲಾಕ್ ಸಿಸ್ಟಮ್ ಇದೆ. ಇದೆಷ್ಟು ಸರ್ ಪ್ರೈಸು? ಮ್ಯಾಮ್ ಇದು ಆ್ಯಕ್ಚುಯಲ್ ಆಗಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 92,000 ಆಗುತ್ತೆ, ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಎಲ್ಲ ಸೇರಿ. ಸರ್ ಈಗ ಒಂದು ಮನೆಗೆ ತುಂಬಾ ಅಂದ್ರೆ ಮೈನ್ ಡೋರು, ಪೂಜಾ ಡೋರು, ಜೊತೆ ರೂಮ್ಸ್ ಡೋರು ಎಲ್ಲ ಮಾಡ್ಕೊಂಡ್ರೆ ಡಿಸ್ಕೌಂಟ್ ಏನಾದ್ರು ಕೊಡೋದು? ಖಂಡಿತ ಮ್ಯಾಮ್. ಮ್ಯಾಮ್ ಇದರಲ್ಲಿ ಪೂಜಾ ರೂಮ್ದೊಂದು ಆಪ್ಷನ್ ಇಲ್ಲ, ಬಾಕಿ ಎಲ್ಲದಕ್ಕೂ ಕೂಡ ಪೂಜಾದ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ಸಪರೇಟ್ ಆಗಿ ಮಾಡ್ಬೋದು. ಅದು ಬಿಟ್ರೆ ಮ್ಯಾಮ್ ಎಲ್ಲಾ ಡೋರ್ಸು ಏನಾದ್ರು ಬಲ್ಕ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಒಳ್ಳೆ ರೇಟಲ್ಲೇ ಯಾಕಂದ್ರೆ ಸರ್ ಮನೆ ಕಟ್ಟುವಾಗ ಒಂದೊಂದ್ರಲ್ಲೂ ಉಳಿಸ್ಬೇಕಂತ ಎಷ್ಟು ಇದಾಗತ್ತೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಇದು ಕೂಡ ಚೆನ್ನಾಗಿದೆ, ಇದು ಡಿಸೆಂಟ್ ಆಗಿ ಸಿಂಪಲ್ ಆಗಿದೆ. ನೀವು ಕೇಳ್ತಿದ್ರಿ ಗೊತ್ತಾ, ಆ ರೂಮ್ ಡೋರ್ಸ್ಗಳನ್ನೆಲ್ಲ ನೋಡ್ಬಿಟ್ಟು ಬೇಕಾದ್ರೆ ನಾವು ಮೈನ್ ಡೋರ್ ಮಾಡ್ಬೋದು ಅಂತ. ಮ್ಯಾಮ್ ಇದು ಮೈನ್ ಡೋರ್ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು ಮ್ಯಾಮ್. ಕೆಲವ್ರು ಏನು ಗೊತ್ತಾ, ಮೈಲ್ಡ್ ಆಗಿರ್ಲಿ ಅಂತ ಆಸೆ ಪಡ್ತಾರೆ, ಜಾಸ್ತಿ ಡಿಸೈನ್ಸ್ ಬೇಡ ಅಂತ. ಆ ಕಾರಣಕ್ಕೆ ನೋಡಿ ಬ್ಲ್ಯಾಕ್ ವಿತ್ ವುಡನ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದು, ತುಂಬಾ ಬ್ಯೂಟಿಫುಲ್ ಆಗಿದೆ ಮ್ಯಾಮ್. ಇದು ಕೂಡ ಈ ರೆಂಟ್ ಪರ್ಪಸ್ಗೆಲ್ಲ ಮನೆ ಕಟ್ತಾರೆ ನೋಡಿ, ಅಂಥವ್ರಿಗೆ ಇದು ಬೆಸ್ಟ್, ತುಂಬಾ ಯೂಸ್ ಆಗುತ್ತೆ ಮ್ಯಾಮ್. ಸೆಕ್ಯೂರಿಟಿ ವೈಸ್ ಎಲ್ಲ ಸೇಮ್ ಇದೆಲ್ಲ. ಎಸ್. ಇದೊಂದು ಇದೆಷ್ಟು ಸರ್ ಪ್ರೈಸ್ ಮ್ಯಾಮ್? ಇದು ಬಂದ್ಬಿಟ್ಟು ನಿಮಗೆ 39,000 ಆಗುತ್ತೆ. 39,000. ಹೌದು. ಇದೊಂಥರ ನಮಗೆ ಮಧ್ಯಮ ವರ್ಗದವ್ರಿಗೆ ಒಂಥರ ಕರೆಕ್ಟ್ ಆಗಿದೆ. ಹೌದು, ದುಡ್ಡು ಉಳಿಯುತ್ತೆ, ಚೆನ್ನಾಗಿದೆ, ರೀಸೆಂಟ್ ಆಗಿ. ಮ್ಯಾಮ್ ಇಲ್ಲಿ ಇನ್ನೊಂದು ಡೋರ್ ಇದೆ ಮ್ಯಾಮ್, ಎಷ್ಟು ಚೆನ್ನಾಗಿ ಲಾಕಿಂಗ್ ಸಿಸ್ಟಮ್ ಅಲ್ಲೇನೆ ಸ್ವಲ್ಪ ಕೆಲವರು ವುಡನ್ ಡೋರ್ ತರನೇ ಅನ್ಸುತ್ತೆ. ಹೌದು ಮ್ಯಾಮ್. ಅಪ್ಗ್ರೇಡ್ ವರ್ಷನ್ ಕೇಳ್ತಾರೆ ಕೆಲವರು, ಲಾಕ್ಸು ಕೀ ಬೇಡ ನಮಗೆ ಫಿಂಗರ್ ಪ್ರಿಂಟ್ ಬೇಕು ಅಂತ. ಮ್ಯಾಮ್ ಇಲ್ಲಿ ನೋಡಿ, ಫಿಂಗರ್ ಪ್ರಿಂಟ್ ಇದೆ, ಡಿಜಿಟಲ್ ಇದೆ, ಫೇಸ್ ಲಾಕ್ ಇದೆ, ಎಲ್ಲ ಇದೆ. ಕಾಲಿಂಗ್ ಬೆಲ್ ಇದೆ. ಬಟ್ ಮನೆಗೆ ಬರೋರ್ಗೆ ಗೊತ್ತಾಗಬೇಕಲ್ಲ ಸರ್, ಇಲ್ಲೇ ಕಾಲಿಂಗ್ ಬೆಲ್ ಇದೆ ಅಂತ. ಹೌದು. ಆ್ಯಂಡ್ ನಾವು ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದೀರಾ? ಎಸ್ ಸರ್ ಒಂದು ನಿಮಿಷ, ಈಗ ಕ್ಲೋಸ್ ಮಾಡಿ. ನಂದು ಆಗಿರಲ್ಲ ಅಲ್ವಾ, ನಾನು ಓಪನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇದರಲ್ಲಿ ಓಪನ್ ಆಗುತ್ತೆ, ಎಲ್ರಿಗೂ ಆಕ್ಸೆಸ್ ಕೊಟ್ಟಿದ್ದೀವಿ. ಓ ಸರಿ. ಕಸ್ಟಮರ್ಗೆ ಆ ಫೀಲ್ ಗೊತ್ತಾಗ್ಲಿ ಅಂತಾನೆ ನಾವು ಆಕ್ಸೆಸ್ ಕೊಟ್ಟಿದ್ದೀವಿ. ಓಪನ್ ಆಯಿತು, ಅಲ್ಲಿ ನೀವು ಆಕ್ಸೆಸ್ ಕ್ಯಾನ್ಸಲ್ ಮಾಡ್ಬೋದು. ನೀವು ಮನೆ ಮಾಡಿಕೊಟ್ಟಾಗ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕಸ್ಟಮರ್ ಈಗ ಅವ್ರು ಬಂದು ಆರಾಮಾಗಿ ಅವ್ರು ನೋಡೋಕ್ಕಾಗಲ್ವಲ್ಲ, ಸೊ ಆ ಕಂಫರ್ಟ್ನ ಬಿಲ್ಡ್ ಮಾಡಿದ್ದೀವಿ ಅಷ್ಟೇ. ಸೊ ಯಾರು ಬಂದು ಹಿಂಗೆ ಪ್ರೆಸ್ ಮಾಡಿದ್ರು ಓಪನ್ ಆಗುತ್ತೆ. ಸರ್ ಅದು ಕ್ಯಾಮ್ರಾನೂ ಇದೆ ಅಂತ ಹೇಳಿ? ಎಸ್ ಖಂಡಿತ ಮ್ಯಾಮ್, ಬನ್ನಿ ಮ್ಯಾಮ್. ನೀನು ಅಲ್ಲೇ ಇರಪ್ಪ, ಕೊಡಿಲ್ಲ, ಅಲ್ಲಿ ಒಳಗಡೆಯಿಂದ ಕ್ಯಾಮ್ರಾ ಇದೆ, ನೀನು ಅಲ್ಲೇ ನಿಂತಿರೋ. ಸೊ ಈಗ ಕ್ಲೋಸ್ ಮಾಡಿ ಸರ್. ಮ್ಯಾಮ್ ಈಗೇನಾಗುತ್ತೆ, ಹೊರಗಡೆಯಿಂದ ಯಾರೋ ಬಂದಿದ್ದಾರೆ, ಸೊ ಈಗ ನಮಗೆ ಗೊತ್ತಾಗ್ಬೇಕು ಯಾರು ಬಂದಿದ್ದಾರೆ ಅಂತ. ಸೊ ಆನ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ ಮ್ಯಾಮ್. ಸೊ ಅವ್ರು ಬಂದಿದ್ದಾರೆ, ಓಕೆ ಅವ್ರು ನಮ್ಮವರೇ, ಫೈನ್, ಓಪನ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ಬೋದು. ಸೊ ಈ ಥರ ಬ್ಯಾಕ್ ಸೈಡ್ ಫಿನಿಶಿಂಗು ಎಲ್ಲ ಸೇಮ್ ಹೆಂಗಿದೆ ಹಂಗೆ. ಸೇಮ್ ನಾನು ಅವಾಗಲೇ ಹೇಳಿದ್ನಲ್ಲ ಮ್ಯಾಮ್, ಇದು ಫಾದರ್ ಆ್ಯಂಡ್ ಸನ್ ಅಂತ. ಸೇಮ್ ಇದು ಅಷ್ಟೇ, ಫಾದರ್ ಆ್ಯಂಡ್ ಸನ್ ಕಾನ್ಸೆಪ್ಟೇ. ಇದರಲ್ಲಿ ಇನ್ನೊಂದು ಮೇನ್ ವಿಶೇಷತೆ ಏನು ಗೊತ್ತಾ ಮ್ಯಾಮ್, ಟ್ವಿನ್ ಡೋರ್ ನೋಡಿದ್ರಿ, ಇದು ಗ್ರಿಲ್ ಡೋರ್ ಅಂತ. ಫಾರ್ ಎಕ್ಸಾಂಪಲ್ ಇದೊಂದೇ ಸೇಫ್ಟಿ ಅಲ್ಲ, ಯಾರು ಬಂದಿದ್ದಾರೆ ಒಳಗಡೆ ಅಂತ ಇಲ್ಲಿ ಕೂಡ ನೋಡ್ಬೋದು. ಒಂಥರ ಚೆನ್ನಾಗಿದೆ ಸರ್. ಎಸ್, ಈ ಹಳೆ ಕಾಲದಲ್ಲಿ ಈ ತರ ಡೋರ್ಸ್ಗಳು ತುಂಬಾ ಟ್ರೆಂಡಿಂಗ್ ಆಗಿರ್ತಿತ್ತು ಮ್ಯಾಮ್. ಜಸ್ಟ್ ಇದನ್ನ ಓಪನ್ ಮಾಡ್ಕೊಂಡ್ರು ಗಾಳಿ ಬೇಕು ಅಂತಂದ್ರೆ ಬರುತ್ತೆ, ವೆಂಟಿಲೇಷನ್ ಬರುತ್ತೆ. ಓಪನ್ ಮಾಡಿ ಸರ್ ಅದು. ಓಕೆ, ಈ ತರ ನೋಡಿ ತಿರ್ಗಾ ನಾವು ಕ್ಲೋಸ್ ಮಾಡ್ಬೋದು. ಒಳಗಡೆ ಇಲ್ಲೂ ಒಂದಷ್ಟು ಇಟ್ಟಿದ್ದೀರಾ? ಎಸ್ ಮ್ಯಾಮ್, ಇದೆಲ್ಲ ಬ್ಯಾಕ್ ಸೈಡ್ ಆಫ್ ದ ಇದು FRP ಡೋರ್ಸ್ ಅಂತ ಮ್ಯಾಮ್. ಏನಂದ್ರೆ ಈ ಬಾತ್ರೂಮ್ ಡೋರ್ಸ್ಗಳಿಗೆ ಯೂಸ್ ಆಗುತ್ತೆ ಈ ಮೆಟೀರಿಯಲ್ಸು. ಏನಂದ್ರೆ ಹಾಳಾಗಲ್ಲ, ವಾಟರ್ ಪ್ರೂಫ್. ಈಗ ಫೈಬರ್ ಡೋರ್ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲಿಗೆ ಇದೆಲ್ಲ ಏನು ರೇಂಜ್ ಅಲ್ಲಿ ಇರುತ್ತೆ ಮ್ಯಾಮ್? ಇದು ಅಷ್ಟೇ, ಈಗ ಆ ಬಜೆಟ್ ಏನಿದೆಯಲ್ಲ ಅದೇ ಬಜೆಟಿಗೆ ಮ್ಯಾಚ್ ಆಗಿ ಹೋಗ್ಬಿಡುತ್ತೆ ಫೈಬರ್ ಡೋರ್. ಬಟ್ ಆದ್ರೆ ನಿಮಗೆ ಲೈಫ್ ಜಾಸ್ತಿ ಇದು. ಸೊ FRP ಡೋರ್ಸ್ ಅಂತ ಕರಿತೀವಿ. 2 ಮಾಡೆಲ್ಸ್ನ ಇಟ್ಟಿದ್ದೀನಿ.
ಬೇರೆ ಕಲೆಕ್ಷನ್ಸ್ ಎಸ್ ಮ್ಯಾಮ್, ಬನ್ನಿ ಮ್ಯಾಮ್ ತೋರಿಸ್ತೀನಿ. ಮ್ಯಾಮ್ ಇಲ್ಲಿ ನಾವು ನೋಡಿದ್ದು ಒಂದು ಸೆಗ್ಮೆಂಟ್ ಆಫ್ ದ ಡೋರ್ಸ್ನ ನೋಡಿದ್ವಿ, ಎಲ್ಲ ಕಾಂಬಿನೇಷನ್ಸ್ನ. ಮ್ಯಾಮ್ ಇಲ್ಲಿ ನಾವು ನೋಡೋದಾದ್ರೆ ಕಂಪ್ಲೀಟ್ ಲಕ್ಸುರಿ ಡೋರ್ನ ನಾವು ನೋಡ್ಬೋದು. ಸೊ ತುಂಬ ಐಫಟಿಕ್ ಆಗಿದೆ, ಒಂದೇ ಸಿಂಗಲ್ ಕಲರ್ ಗ್ರೇ ಕಲರಲ್ಲಿ ಮಾಡಿರೋದು. ಮ್ಯಾಮ್ ಇದಕ್ಕೂ ಅಷ್ಟೇ ಐ ಸೆಕ್ಯೂರಿಟಿ ಇದೆ, ಫಿಂಗರ್ ಪ್ರಿಂಟ್. ಈಗ ನೀವು ಸೆಕ್ಯೂರಿಟಿ ಬಗ್ಗೆ ಕೇಳಿದ್ರಿ, ಅಲ್ಲಿದು ನಾನು ಎಲ್ಲರಿಗೂ ಆಕ್ಸೆಸ್ ಕೊಟ್ಟಿದ್ದೀನಿ ಮ್ಯಾಮ್. ಈಗ ಇಲ್ಲಿಗೆ ಲಾಕ್ ಆಯಿತು, ಈಗ ನೀವು ಫಿಂಗರ್ ಪ್ರಿಂಟ್ ಇಡಿ ಮ್ಯಾಮ್. ನೀವು ಎಷ್ಟು ಸಲ ಪ್ರೆಸ್ ಮಾಡಿದ್ರು ಆಗಲ್ಲ ಮ್ಯಾಮ್. ಸರ್ ಈಗ ನಾವು ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಜಾಸ್ತಿ ಕೊಟ್ಟು ಲಾಕ್ ಆಗ್ಬಿಡುತ್ತಲ್ಲ, ಆ ಥರ ಎಲ್ಲ ಏನು ಪ್ರಾಬ್ಲಮ್? ಏನು ಲಾಕ್ ಆಗಲ್ಲ. ಆ್ಯಂಡ್ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಟು ಬ್ರೇಕ್ ಮ್ಯಾಮ್. ಖಂಡಿತ ನಾನು ಹೇಳ್ತೀನಿ, ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈಸಿಯಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ ಮ್ಯಾಮ್. ಇಷ್ಟು ದೊಡ್ಡ ಡೋರ್ನ ಬೆಲೆ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಗೊತ್ತಿಲ್ಲ ಈಗ ಸರ್. ಒಂದು 5-6 ಡೋರ್ಸ್ನ ನಾನು ಹೇಳಿದೆ. ಅಂದರೆ ಇದು ಎಲ್ಲ ಸಿಸ್ಟಮಲ್ಲಿ ನೋಡಿದ್ರೆ 1.5 ಲ್ಯಾಕ್ ಏನಾದರೂ ಇದೆ? ಇಲ್ಲ ಮ್ಯಾಮ್, ಜಸ್ಟ್ ಬರೀ 1,10,000 ಇದು. 1,10,000. ಹಾಂ, ಇನ್ಕ್ಲೂಡಿಂಗ್ ಲಾಕ್. ಇದು ಫಿಂಗರ್ ಇದಕ್ಕೆ ಸಪ್ರೇಟ್ ಆಗುತ್ತೆ ಮ್ಯಾಮ್. ಇದು ಅಂದರೆ ನಾವೇನು ನೀವು ಲಾಕ್ ಸಿಸ್ಟಮ್ ನೋಡ್ತಾ ಇದ್ದೀವಿ, ಇದಕ್ಕೆಲ್ಲ ಸಪ್ರೇಟ್ ಇರುತ್ತೆ. ಈಗ ಅದೆಲ್ಲ ಇನ್ಬಿಲ್ಟ್ ಬಂದ್ಬಿಡುತ್ತೆ ಕೀ ಎಲ್ಲ. ಬಟ್ ಈ ಥರ ನಿಮ್ಗೆ ಏನಾದರೂ ಡಿಜಿಟಲ್ ಲಾಕಿಂಗ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ ಇದರದೇ ಆದಂಥ ಸಪ್ರೇಟ್ ಕಾಸ್ಟಿಂಗ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 25,000 ಇದೆ. ಓಕೆ ಸರ್. ನಿಮಗೆ ಆ 25,000 ಲಾಕಿಂಗ್ ಸಿಸ್ಟಮು ಸೇರಿ ನಾನು ಈ ಬಜೆಟ್ ಹೇಳ್ತಾ ಇದ್ದೀನಿ ಮ್ಯಾಮ್. ಎಲ್ಲ ಈಗ ನೀವು ಹೇಳಿದ ಬಡ್ಜೆಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಎಲ್ಲ ಇನ್ಕ್ಲೂಡ್. ಇದೇ ಡೋರ್ನ ನಿಮ್ಮ ಮನೆಗೆ ಈಗ ನೀವು ಸೆಟಪ್ ಮಾಡಿಸ್ಕೋಬೇಕು ಅಂತ ಆಸೆ ಪಟ್ಟರು ಅಂದರೆ 1,10,000 ರೂಪಾಯಿಗೆ ಇನ್ಕ್ಲೂಡಿಂಗ್ ಡಿಜಿಟಲ್ ಲಾಕಿಂಗ್ ಎಲ್ಲ. ಮ್ಯಾಮ್ ಇದರಲ್ಲಿ ಇನ್ನೊಂದು ಇಷ್ಟೇ ಅಲ್ಲ, ಬರೀ ಫಿಂಗರ್ ಪ್ರಿಂಟ್, ಫೇಸ್ ರೆಕಗ್ನಿಷನ್ನು ಮತ್ತು ಪಾಸ್ವರ್ಡು ಇಷ್ಟೇ ಅಲ್ಲ ಮ್ಯಾಮ್ ಇರೋದು. ನೀವು ಫೋನಲ್ಲಿ ಕೂಡ ಲಾಕ್ ಮಾಡ್ಬೋದು. ಸ್ಪೆಷಲಿ ಡಿಸೈನ್ಡ್ ಆ್ಯಪ್ ಇದೆ. ಈಗ ಮನೆಯಿಂದ ಹೊರಡುವಾಗ ನೀವು ಲಾಕ್ ಮಾಡದೆ ಮರ್ತು ಹೋಗ್ಬಿಟ್ರಿ ಅಂದ್ಕೊಳ್ಳಿ, ಫೋನಲ್ಲೇ ಲಾಕ್ ಮಾಡ್ಬೋದು. ಅಥವಾ ಫೋನಲ್ಲೇ ಚೆಕ್ ಮಾಡ್ಬೋದು ವೆದರ್ ಆ ಡೋರ್ ನಮ್ಮದು ಲಾಕ್ ಆಗಿದೆಯಾ ಇಲ್ವಾ ಅಂತ. ಅಷ್ಟು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದೊಂದು ಟೆಕ್ನಾಲಜಿ ಚೆನ್ನಾಗಿದೆ. ಎಸ್ ಮ್ಯಾಮ್. ಹ್ಯಾಂಡಲ್ಸ್ ನೋಡಿ ಮ್ಯಾಮ್, ಬಾರ್ ಹ್ಯಾಂಡಲ್ಸು ತುಂಬ ಬಿಗ್ ಹ್ಯಾಂಡಲ್ಸ್ ಇದೆ. ಸಪ್ರೇಟಾಗಿ ಏನು ಹ್ಯಾಂಡಲ್ ಹಾಕಬೇಕು ಅದು ಏನಿಲ್ಲ, ಏನೂ ಇಲ್ಲ. ಕೀಸ್ ಬೇಕು. ಕಾರಣಾಂತರಗಳಿಂದ ನಮ್ಮದು ಸ್ಮಾರ್ಟ್ ಲಾಕು ಬ್ಯಾಟ್ರಿ ಲೋ ಆಯಿತು, ಏನೋ ಸರ್ವಿಸ್ ಇಶ್ಯೂ ಬಂತು, ಕೀ ಕೂಡ ಆಕ್ಸೆಸ್ ಇದೆ. ಸೊ ಅದಾದಮೇಲೆ ಮ್ಯಾಮ್ ಇಲ್ಲಿ ಒಂದು ಡೋರ್ ಇದೆ ಮ್ಯಾಮ್, ಕಾರ್ಟೂನ್ ಅಂತ. ಈ ಡೋರ್ ಹೆಸರೇ ತುಂಬ ಅಂದರೆ ಒಂದು ಚಕ್ರ ಹಾಫ್ ವೀಲ್ನ ನಾವು ಇದು ಮಾಡಿರೋ ಥರ ಮ್ಯಾಮ್. ಮತ್ತು ಇದ್ರದ್ದು ನೋಡ್ಬೋದು ನೀವು ಹ್ಯಾಂಡಲ್ಸು ಯಾವ ಥರ ಟ್ರೆಡಿಷ್ನಲ್ ಆಗಿದೆ ಅಂತ. ಸೊ ಓಪನ್ ಮಾಡಿದರೆ ದ ಸೇಮ್ ಆ್ಯಕ್ಸಿಸ್ ಮ್ಯಾಮ್. ಅಗೇನ್ ಅದೇ ಥರನೇ ಒಂದು 17 ಬುಲೆಟ್ ಲಾಕ್ಸ್ ಬರ್ತದೆ. ಸೊ ಅದು ಇದೇನು ಪ್ರೈಸ್ ಇದೆ ಸರ್ ಮ್ಯಾಮ್? ಇದು ನಿಮಗೆ ಬರೀ 45,000. 45,000. ಬರೀ 45,000 ಇನ್ಕ್ಲೂಡಿಂಗ್ ಫಿಟ್ಟಿಂಗ್, ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದು ಬಿಟ್ಟರೆ ಮ್ಯಾಮ್ ಇದೆಲ್ಲ ಟೆರಸ್ ಡೋರ್ಸ್ಗೆ ಯೂಸ್ ಆಗುತ್ತೆ. ಇದನ್ನು ಆಪೋಸಿಟ್ ಡೋರ್ ಅಂತ ಕರಿತೀವಿ, ಒಳಗಿಂದನೇ ಓಪನ್ ಮಾಡುವಂಥದ್ದು. ಈಗ ಟೆರಸ್ಗಳಿಗೆಲ್ಲ ನಾವು ಎರಡೂ ಕಡೆ ಹೊರಗಡೆ ಓಪನ್ ಮಾಡಿಸೋ ಥರದ್ದು ಮಾಡೋಕ್ಕಾಗಲ್ಲ. ಸೊ ಈ ಥರ ಆಪೋಸಿಟ್ ಓಪನ್ ಮಾಡಿ ಹೊರಗೆ ಹೋಗೋ ಥರ. ಇದರಲ್ಲೂ ಅಷ್ಟೇ ಮ್ಯಾಮ್, ಎಲ್ಲ ವುಡನ್ ಫಿನಿಶಿಂಗ್ ಇಂದ ಹಿಡಿದು ಎಲ್ಲ ಥರ ಎರಡು ಸೈಡ್ ಫಿನಿಶಿಂಗ್ ಚೆನ್ನಾಗಿದೆ ಇದೆ ಮ್ಯಾಮ್. ಇದು ಕಂಪನಿದೇನೆ ಅಥವಾ ಲೋಕಲ್ ಅಂತ ನೀವು ಹೆಂಗೆ ಕಂಡುಹಿಡಿಬೋದು ಗೊತ್ತಾ ಮ್ಯಾಮ್? ಇದನ್ನು ಯಾರು ಬೇಕಾದ್ರೂ ಫೇಕ್ ಮಾಡ್ಬೋದು ಮ್ಯಾಮ್. ಬಟ್ ಡೋರ್ ಮೇಲೆ ಇರೋವಂಥ ಪ್ರಿಂಟನ್ನು ಯಾರೂ ಫೇಕ್ ಮಾಡೋಕ್ಕಾಗಲ್ಲ. ನೀವು ಇಲ್ಲಿ ನೋಡ್ಬೋದು, ಕಂಪ್ನಿ ಎಂಡಿಂದನೇ ಫ್ಯೂಸಿಯಮ್ ಅಂತ ಪ್ರಿಂಟ್ ಆಗಿರುತ್ತೆ. ಓಕೆ ಸರ್. ಈ ಥರದ್ದೇನಾದರೂ ನಿಮಗೆ ಪ್ರಿಂಟಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಂಬಿಡಿ ಇದು ಫೇಕ್ ಡೋರ್ಸ್ ಅಂತ. ನಡೀತಾ ಇದೆ ಮಾರ್ಕೆಟಲ್ಲಿ ಮ್ಯಾಮ್, ಅದನ್ನು ಕೂಡ ಹೇಳ್ಬೇಕು ಅನಿಸ್ತು, ಹೇಳ್ತಾ ಇದ್ದೀನಿ. ಸೊ ಇದೇನು ಪ್ರೈಸ್ ಇದೆ ಸರ್ ಮ್ಯಾಮ್? 21,000 ಆಗುತ್ತೆ. 21,000 ಅಷ್ಟೇ. ಇದು ಮೈನ್ ಡೋರ್ಗೂ ಹಾಕೋಬೇಕು ಅಂತಂದ್ರೆ ಹಾಕೋಬಹುದು, ಆರಾಮಾಗಿ ಹಾಕೋಬಹುದು ಮ್ಯಾಮ್. ಹಂಗೆ ಅಂದ್ಬಿಟ್ಟು ಇದು ಬರೀ 21,000 ಅಂತ ಹೇಳ್ಬಿಟ್ಟು ಇಲ್ಲಿ ಸೆಕ್ಯೂರಿಟಿಗೆ ಏನು ಪ್ರಾಬ್ಲಮ್ ಮಾಡಿಲ್ಲ. ನೋಡ್ಬೋದು 21,000 ಕೊಟ್ರೆ ಮೈನ್ ಡೋರ್ಗೆ ಹಾಗೆ ಬಿಡುತ್ತಲ್ಲ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ, ಇನ್ನೇನಿಲ್ಲ ಮ್ಯಾಮ್. ಇಲ್ಲೂ ಅಷ್ಟೇ 17 ಲಾಕ್ಸ್ ಇದೆ ಮ್ಯಾಮ್. ಅಲ್ಲ ಅದು ನಾವು ಲಾಕ್ಗೆನೆ ಅಂದ್ರೆ ಈ 3 ಮಾತ್ರ ಬರುತ್ತಲ್ಲ ಸರ್, ಆ ಲಾಕ್ಗೆನೆ 6,000 7,000 ತಗೊಂಡಿದ್ದೀವಿ. ಅದಕ್ಕೆ ಅದು ಅದೇ ಯುರೋಪ್ ಕಂಪ್ನಿದೇನೋ ಬರುತ್ತಲ್ಲ, ಅದ್ ನಾವ್ ಹಾಕ್ಸ್ದಾಗ 6,000. ಅದು ಈಗಲ್ಲ, 5 ವರ್ಷದ ಹಿಂದೆ. ಬಟ್ ಈಗ ಇನ್ನ ಕಾಸ್ಟ್ಲಿ ಆಗಿದೆಯೇನೋ ಗೊತ್ತಿಲ್ಲ. ಬಟ್ 21,000 ಕೊಟ್ರೆ ಇನ್ಕ್ಲೂಡಿಂಗ್ ಲಾಕ್ ಎಲ್ಲ ಕೊಡ್ತೀವಿ. ಈಗ ನೀವು ಅಲ್ಲಿ ಅದೇ ವುಡನ್ ಎಲ್ಲ ಬರುತ್ತಾ ಎಲ್ಲ ಮ್ಯಾಮ್? ಇಲ್ಲಿಂದ ನೋಡ್ಬೋದು ಹೊರಗೆ ಯಾರು ಬಂದಿದ್ದಾರೆ ಅಂತ ಹೇಳಿ ಮ್ಯಾಮ್. ಇಂಚಸ್ ಸಪ್ರೇಟು, ಇನ್ನೊಂದು ಸಪ್ರೇಟ್, ಮತ್ತೊಂದು ಸಪ್ರೇಟ್. ನೀವು ವುಡ್ಡಿಗೆ ಹೋದ್ರೆ
21,000 ಕೊಟ್ಬಿಟ್ರೆ ನಿಮ್ಮ ಮನೆಗೆ ಇನ್ಸ್ಟಾಲೇಷನ್ ಆಗೋಗ್ಬಿಡುತ್ತೆ ಇದು. ಇದಕ್ಕೂ ಎಲ್ಲ ವ್ಯಾರಂಟಿ ಎಲ್ಲ ಇರುತ್ತೆ? ಎಲ್ಲ ಇರುತ್ತೆ ಮ್ಯಾಮ್. ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕಂಪ್ನಿ ಎಂಡ್ ಕಡೆಯಿಂದಾನೇ ಕೊಡ್ತಿರ್ತೀವಿ. 21,000 ರೂಪಾಯಿ. ಎಸ್ ಇದು ಸರ್ ಮ್ಯಾಮ್, ಇದು ಅಷ್ಟೇ 22,000, 1,000 ಜಾಸ್ತಿ. ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ಸೆಕ್ಯೂರಿಟಿಗಂತೂ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಕೀಸ್ ಆಗಿರ್ಬೋದು, ಲಾಕ್ ಸಿಸ್ಟಮ್ ಎಲ್ಲ ಸೇಮ್ ಇದೆ. ಇದು ಸರ್ ಮ್ಯಾಮ್, ಇದು ಕೆಲ್ ಅಂತ ಕಮರ್ಷಿಯಲ್ ಡೋರ್ಸ್ ಇವೆಲ್ಲ. ಮ್ಯಾಮ್ 2 ಬ್ರ್ಯಾಂಡ್ನ ಇಟ್ಟಿದ್ದೀನಿ. ಇಲ್ಲೂ ಒಂದಿದೆ ಕೆಲ್ ಡೋರು, ಇದು ಅಷ್ಟೇ ಕೆಲ್ ಅಂತ. ಓಕೆ ಸರ್. ಮ್ಯಾಮ್ ಇವೆರಡ್ರದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಕೆಲವು ಕಸ್ಟಮರ್ಸು ಇದಕ್ಕಿನ್ನ ಬಜೆಟ್ ಹುಡುಕ್ತಿರ್ತಾರೆ. ನಮ್ಗೆ ಇನ್ನೂ ಒಂದು 3,000 ಕಮ್ಮಿ ಆಗುತ್ತಾ, ಒಂದು 4,000 ಕಮ್ಮಿ ಆಗುತ್ತಾ ಅಂತ ಅವ್ರಗಳಿಗೆ ಹೇಳಿ ಮಾಡಿಸಿರೋಂಥ ಡೋರ್ಸ್ಗಳು 2 ಆಪ್ಷನ್ಸು ಇದೆ. ಇದು ರೂಮ್ ಡೋರ್ಸು, ಇದು ಮೈನ್ ಡೋರ್ಸು. ಏನು ಪ್ರೈಸ್ ಬರುತ್ತೆ ಸರ್ ಇದು? ಮ್ಯಾಮ್ ಇದು ಬಂದ್ಬಿಟ್ಟು ನಿಮಗೆ 24,000 ಇದೆ. 24,000 ರೂಪಾಯಿ. ಹೌದು. ಇದು ಬಂದ್ಬಿಟ್ಟು ನಿಮಗೆ 18,000 ಇದೆ. 18,000 ಕಿಲ್ ಡೋರ್ಸ್ ಅಂತ. ಸೊ ಇದು ಮ್ಯಾಮ್, ಮತ್ತೆ ನಾನು ಅವಾಗಲೇ ನಿಮ್ಗೆ ಹೇಳ್ದಂಗೆ ನಾನು ಒಂದು ಫಾದರ್ ಆ್ಯಂಡ್ ಸನ್ ಕಾನ್ಸೆಪ್ಟಲ್ಲಿ ಡೋರ್ ಕಮ್ ವಿಂಡೋ ಅಂತ, ಇದು ಫಾದರ್ ಮತ್ತು ಸನ್ ಎರಡೂ ಇದೆ, ಬಟ್ ಇಲ್ಲಿ ವಿಂಡೋ ಇದೆ. ಓಕೆ ಸರ್. ಈಗ ನಾವು ಮರದಲ್ಲಿ ಮಾಡಿಸ್ಕೋತೀವಲ್ಲ ಪಕ್ಕದಲ್ಲಿ ವಿಂಡೋ ಅದೇ ಥರ. ಸೊ ಇಲ್ಲಿ ಏನಾಗುತ್ತೆ ಮ್ಯಾಮ್, ಇದು ಒಂದು 3 ಫೀಟ್ಗೆ ಡೋರ್ ಬಂದರೆ ಇದಕ್ಕೆ ಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಹಾಕೋಬೋದಲ್ವಾ? ಹಾಕೊಬೋದು. ನೀವು ಯಾವ ಗ್ಲಾಸ್ ಹೇಳ್ತೀರಾ ಆ ಗ್ಲಾಸ್ನ ನಾವು ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಮ್ಯಾಮ್. ಆ ಥರ. ಇದೆಷ್ಟು ಸರ್ ಪ್ರೈಸ್? ಮ್ಯಾಮ್ ಇದು ನಿಮಗೆ 69,000 ಆಗುತ್ತೆ. ಇದೆಲ್ಲ ಚೆನ್ನಾಗಿದೆ ಎಲ್ಲ. 1 ಅಡಿ ಇದೆ ಮ್ಯಾಮ್ ವಾಸ್ಕಲ್ಲೇನೆ, 1 ಫೀಟ್ ಇದೆ ಎಲ್ಲ ಓವರ್ ಆಲ್. ಸೊ ಆ ಥಿಕ್ನೆಸ್ಸಲ್ಲಿ ಆ ದಪ್ಪಕ್ಕೆ ನೀವು ವುಡ್ಡಲ್ಲಿ ಮಾಡಿಸ್ತೀರಾ ಅಂತ ಹೋದರೆ ಮ್ಯಾಮ್, ನಾನು ಯಾಕೆ ವುಡ್ ಅನ್ನೋದು ಹೇಳ್ತಾ ಇದ್ದೀನಿ ಅಂದರೆ, ಬಜೆಟ್ ಕಂಪೇರ್ ಮಾಡಬೇಕಲ್ಲ ಮ್ಯಾಮ್. ಯಾಕಂದರೆ ನಾವು ಡೋರ್ನ ಮಾಡ್ಸೋಕ್ಕಾಗದೆ ವುಡ್ಡಲ್ಲಿ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಈ ಥರ ಸ್ಟೀಲಲ್ಲಿ ಮಾಡಿಸಿ ಅಂತ ಅಷ್ಟೇ ಮ್ಯಾಮ್. ಅದು ಬಿಟ್ಟರೆ ಇಲ್ಲೊಂದಿದೆ ಡೋರು, ಇದು ಅಷ್ಟೇ. ಮೈನ್ ಡೋರ್ಗಾರು ಮಾಡ್ಕೋಬೋದು, ಇಲ್ಲ ರೂಮ್ ಡೋರ್ಸ್ಗಾರು ಮಾಡ್ಬೋದು. ಆ ಕ್ಯೂಬಿಕ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಡೈಮಂಡ್ ಕಟ್ ಕೊಟ್ಟಿದ್ದಾರೆ, ಫ್ಲ್ಯಾಟ್ ಕೊಟ್ಟಿದ್ದಾರೆ. ಸೊ ಅಗೇನ್ ಫೀಲ್ ಇದೆ. ಹೌದು. ಎಷ್ಟಿದೆ ಸರ್ ಇದು ಪ್ರೈಸ್? ಮ್ಯಾಮ್ ಇದು ಬಂದ್ಬಿಟ್ಟು ನಿಮಗೆ 24,000 ಆಗುತ್ತೆ. ಆ್ಯಕ್ಚುಲಿ ನನಗೆ ನೀವು ಹೈ ಬಜೆಟ್ ಹೇಳಿದ್ರಲ್ಲ ಸರ್, ಅದಕ್ಕಿಂತ ಈ ಮಿಡ್ ರೇಂಜಲ್ಲಿ ಹೇಳ್ತಾ ಇದ್ರಲ್ಲ, ಇದು ಭಾಳ ಇಷ್ಟ ಆಗ್ತಿದೆ. ಈ 24,000 ರೂಪೀಸ್ ಕೊಟ್ಬಿಟ್ರೆ ಯಾವ ತಲೆನೋವು ಇರಲ್ಲ, ಡೋರ್ಸ್ ಆಗ್ಬಿಡುತ್ತಲ್ಲ ಅಂತ. ಅಂದರೆ ನಾನು ಮೇನ್ ಡೋರ್ಗೆ ಲೆಕ್ಕಾಚಾರ ಆಗ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ದುಡ್ಡು ಉಳಿಯುತ್ತೆ ಅಂತ ಅಂದ್ಬಿಟ್ಟೆ. ಯಾಕಂದರೆ ಮಿಡಲ್ ಕ್ಲಾಸ್ ಮನೆಗಾದರೆ ಇದೆಲ್ಲ ಬೆಸ್ಟ್ ಸರ್. ಆರಾಮಾಗಿ 24,000 ಲುಕ್ಕು ಮಾತ್ರ ಸಖತ್ತಾಗಿದೆ. ಮ್ಯಾಮ್ ಇಲ್ಲಿ ನೋಡೋದಾದರೆ ಬಿಟ್ಟರೆ ಇನ್ನೊಂದು ಡೋರ್ ಇದೆ ಮ್ಯಾಮ್. ಈ ಡೋರ್ನ ಬಗ್ಗೆ ನಾನು ಹೇಳೋದಾದರೆ, ಹಳೇ ಕಾಲದಲ್ಲಿ ಡಬಲ್ ಡೋರ್ ನೋಡ್ತಾ ಇದ್ವಿ ನಾವು, ಆ ಥರ ಡಿಸೈನ್ ಮಾಡಿರೋದು. ಹ್ಯಾಂಡಲ್ಸ್ ನೋಡಿ ಮ್ಯಾಮ್, ಹೋಲ್ಡರ್ ಕೊಟ್ಟಿದ್ದೀವಿ ಮತ್ತು ಹ್ಯಾಂಡಲ್ಸ್ ಇದೆ. ಸೊ ಇಲ್ಲಿಗೆ ನಾನು ಹಿಂಗೆ ಓಪನ್ ಮಾಡಿದರೆ ಡಬಲ್ ಡೋರು. ಸೊ ಹಳೆ ಕಾಲದ ಡೋರ್ಸ್ಗಳು. ಮತ್ತು ಆ ವಾಸ್ಕಲ್ ನೋಡಿ ಮ್ಯಾಮ್, ಈ ಸೈಜ್ ಇದೆ, ಸೈಜೇನೆ ಈ ಸೈಜ್ ಇದೆ. ಸೊ ಅದಕ್ಕೆ ನಾನು ಹೇಳಿದ್ದು, ಈ ಥರ ಸೈಜಲ್ಲಿ ನಾವೇನಾದ್ರು ವುಡ್ಡಲ್ಲಿ ಮಾಡಿಸ್ತೀವಿ ಅಂತ ಹೋದರೆ, ಈಗ ಡೋರ್ಗೆ ನಾವೇನು ಬಂಡವಾಳ ಆಗ್ತಾ ಇದೀವಲ್ಲ, ಇದ್ರ 3ರಷ್ಟು ಬರೀ ವಾಸ್ಕಲ್ಗೆ ಹಾಕಬೇಕು. ಇದೇನು ಪ್ರೈಸ್ ಇದೆ ಸರ್? ಮ್ಯಾಮ್ ಇದು ಬಂದು ನಿಮಗೆ ಜಸ್ಟ್ 74,000. 74,000 ರೂಪಾಯಿ ಡಬಲ್ ಡೋರು. ಹಾಂ, 74,000 ಇದೆ. ಅಲ್ಲೊಂದು ಡೋರ್ ಇದೆ. ಹೌದು ಮ್ಯಾಮ್, ಇಲ್ಲಿಂದ ಆಕ್ಸಿಸ್ ಇಲ್ಲ, ನಾನು ಜಸ್ಟ್ ಹಿಂಗೆ ಓಪನ್ ಮಾಡಿ ತೋರಿಸ್ತೀನಿ. ಸೇಮ್ ಬಾರ್ ಹ್ಯಾಂಡಲ್ಸ್ ಇದೆ. ಸೊ ಇದನ್ನು ನಾವು ನೋಡಬೇಕಂದ್ರೆ ಫ್ರಂಟಿಂದ ಗ್ಲಾಸಿಂದ ನೋಡ್ಬೋದು ಕಂಪ್ಲೀಟಾಗಿ ಹೇಗೆ ಕಾಣುತ್ತೆ ಅಂತ ಹೇಳಿ. ಮ್ಯಾಮ್ ಇದು ಟೋಟಲ್ ಆಗಿ ಬಂದು ನಮಗೆ 6 ಫೀಟ್ ಇದೆ ವಿಡ್ತು. ತುಂಬ ಲಕ್ಸುರಿ ಮನೆಗಳು. ಖಂಡಿತ ಒಳ್ಳೆ ಲಕ್ಸುರಿ ಮನೆಗಳಿಗೆ ಇದು ಸಖತ್ತಾಗಿ ಕಾಣುತ್ತೆ. ಇದೇನು ಪ್ರೈಸ್ ಇದೆ ಸರ್? ಮ್ಯಾಮ್ ಇದು ನಿಮಗೆ ಬಂದು 94,000 ಆಗುತ್ತೆ. 94,000 ಅಷ್ಟೇ, ಇನ್ಕ್ಲೂಡಿಂಗ್ ಲಾಕ್ ಎಲ್ಲ ಸೇರಿ. ನಿಮಗೆ ಈ ಸ್ಟೀಲ್ ಡೋರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿದಾಗ ಮ್ಯಾಮ್ ಬಜೆಟ್ ಜಾಸ್ತಿ ಆಗೋದು 2 ರೀಸನ್ಸ್ಗೆ. ಒಂದು, ನೀವೇನಾದ್ರು ಡಿಜಿಟಲ್ ಲಾಕಿಂಗ್ ಸಿಸ್ಟಮ್ಗೆ ಹೋಗ್ತೀರಾ ಅಂತ ಹೇಳಿದಾಗ. ಇನ್ನೊಂದು ಸೈಜಸ್ ಮೇಲೆ. ಈಗ ನಾವಿಲ್ಲಿ ಹಾಕಿರೋದೆಲ್ಲ ನಮ್ಮ ಒಂದು ಅನುಕೂಲ, ನಮಗಿರೋ ಸ್ಪೇಸ್ ತಕ್ಕನಾಗ ನಾವು ಹಾಕೊಂಡಿದ್ದೀವಿ. ಇದನ್ನ ಬಿಟ್ಟರೆ ಬೇರೆ ನೀವು ಫೋಟೋಸ್ ಎಲ್ಲ ತೋರಿಸ್ತೀರಿ, ಕ್ಯಾಟ್ಲಾಗ್ ಎಲ್ಲ ತೋರಿಸ್ತೀರಿ? ಇದೆ ಮ್ಯಾಮ್. ಹೌದು, ಅವರು ಸೆಲೆಕ್ಟ್ ಮಾಡ್ಬೋದು. ಇದು ಹೆಂಗೆ ನಡೆಯುತ್ತೆ ಗೊತ್ತಾ ಮ್ಯಾಮ್ ಪ್ರೋಸೆಸ್ಸು? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಕಸ್ಟಮರ್ಗೆ, ಮೈಸೂರಿನಲ್ಲಿರೋ ಕಸ್ಟಮರ್ಗೆ ಈ ಡೋರ್ ಹಾಕ್ಸ್ಬೇಕಂತ ಆಸೆ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಇದೊಂದು ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿರೋ ಮೆಷರ್ಮೆಂಟ್ಸೇ ಅಲ್ಲಿ ಸೆಲೆಕ್ಟ್ ಅಂದರೆ ಫಿಕ್ಸ್ ಆಗುತ್ತೆ, ಅಥವಾ ಇಲ್ಲಿಗಿನ ಜಾಸ್ತಿ ಮೆಷರ್ಮೆಂಟು ನಂದಿದೆ ಅಂತ ಅವ್ರಿಗೆ ಕ್ಲಾರಿಟಿ ಸಿಗಲ್ಲ. ಯಾಕಂದರೆ ವೀಡಿಯೋ ಥ್ರೂ ನೋಡ್ತಿರೋದ್ರಿಂದ ನಾವು ಅವ್ರ ಹತ್ರ ಡೇಟಾ ತೊಗೋತೀವಿ ಮ್ಯಾಮ್, ಮೆಷರ್ಮೆಂಟ್ಸ್ ಏನಿದೆ ಏನು ಎತ್ತ ಅಂತ. ಆ ಬೇಸಿಸ್ ಮೇಲೆ ನಾವು ಆರ್ಡರ್ ಪ್ಲೇಸ್ನ ತೊಗೊಂಡು
ಅಲ್ಲಿ ತೊಗೊಂಡೋಗಿ ಫಿಟ್ಟಿಂಗ್ ಮಾಡುವಂಥದ್ದು. ಸರ್ ಇವಾಗ ಈಗ ಟ್ರಾನ್ಸ್ಪೋರ್ಟೇಷನ್ ಈಗ ಬೆಂಗಳೂರಿಂದ ಬೇರೆ ನಾರ್ತ್ ಸೈಡ್ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಥವಾ ಇನ್ನು ಚಾಮರಾಜನಗರ ಅಲ್ಲಿ ಇಲ್ಲಿ ಅಥವಾ ದಕ್ಷಿಣ ಕನ್ನಡ ಕಡೆ ಎಲ್ಲ ಅಂದರೆ ಟ್ರಾನ್ಸ್ಪೋರ್ಟೇಷನ್ 10,000 ಮೇಲೆ ಆಗ್ಬಿಡುತ್ತೆ. ನಾವು ಇವಾಗ ಈ 20,000 ರೂಪಾಯಿ ಅದೇ 24,000 ರೂಪಾಯಿ ಡೋರ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ ಸರ್? ಮ್ಯಾಮ್ ಟ್ರಾನ್ಸ್ಪೋರ್ಟೇಷನ್ ನಾವು ತೊಗೊಳ್ಳಲ್ಲ. ಯಾಕೆ ಅಂದರೆ ನಮ್ಮದು ರೆಗ್ಯುಲರ್ ಗಾಡಿಗಳಿರುತ್ತೆ. ಯಾಕಂದರೆ ಹೋಗ್ತಾ ಇರುತ್ತೆ, ಹಾಸನ್ಗೆ ಏನೋ ಐಟಮ್ಸ್ ಡೆಲಿವರಿ ಕೊಡೋದಿರುತ್ತೆ, ತುಮಕೂರಿಗೇನೋ ಕೊಡೋದಿರುತ್ತೆ, ಮೈಸೂರಿಗೇನೋ ಕೊಡೋದಿರುತ್ತೆ. ರೆಗ್ಯುಲರ್ ಗಾಡಿ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ನೀವು ಏನು ಹೇಳಿದ್ರಿ ಅಮೌಂಟು ಅಷ್ಟೇ ಮ್ಯಾಮ್. ಡೋರ್ನ ಬೆಲೆ, ಫಿಟ್ಟಿಂಗ್ನ ಬೆಲೆ ಅಷ್ಟೇ. ಟ್ರಾನ್ಸ್ಪೋರ್ಟೇಷನ್ ಅಂತ ಅಂದಾಗ ನಿಜವಾಗ್ಲೂ ನಮ್ಗೇನಾದರೂ ಬರೀ ಒಂದೇ ಡೋರು 2 ಡೋರ್ ಇರುತ್ತೆ, ಆ ಟೈಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ತೊಗೋಬೋದು. ಬಲ್ಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ತುಮಕೂರ್ಗೆನೆ ಒಂದು 30 ಡೋರ್ ಇರುತ್ತೆ, ಅವಾಗ ಯಾರ್ದು ಟ್ರಾನ್ಸ್ಪೋರ್ಟೇಷನ್ ತಗೊಳ್ಳಲ್ಲ. ಆ ಥರದ ನಾವು ಅಡ್ಜಸ್ಟ್ ಮಾಡ್ಬಿಡ್ತೀವಿ. ಇಲ್ಲ ಬರೀ 2 ಡೋರೋ 3 ಡೋರೋ ಹೋಗ್ತಾ ಇದೆ ಅಂದಾಗ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಅಮೌಂಟ್ನ 3 ಜನಕ್ಕೂ ಡಿವೈಡ್ ಮಾಡ್ತೀವಿ. ಈ ಥರ ನಮ್ಮದೇ ಗಾಡಿ ಇರೋದ್ರಿಂದ ನಾವು ಬರೀ ಡೀಸೆಲ್ ಎಕ್ಸ್ಪೆನ್ಸಸ್ ತೊಗೋತೀವಿ ಬಿಟ್ಟರೆ ಬೇರೆ ಅಡಿಷ್ನಲ್ ಆಗಿ ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ 5,000ನೇ 10,000ನೇ ಆ ಥರ ಎಲ್ಲ ಏನೂ ಇಲ್ಲ. ಸರ್ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಆಲ್ರೆಡಿ ಡೋರ್ ಇದೆ ಅಂತ ಅಂದ್ಕೊಳ್ಳಿ, ಅದು ಸ್ವಲ್ಪ ಬಿಟ್ಟೋಗಿರೋವಂಥದ್ದು ಅಂದರೆ ಈಗ ಉಡನ್ದು ಒಂದು ಸ್ವಲ್ಪ ಮರ ನೋಡಿ ಹಾಕೊಂಡಿಲ್ಲ ಅಂತಂದರೆ ಸಿಗ್ಲು ಬಿಟ್ಟಿರೋವಂಥದ್ದು ಆಗಿರ್ಬೋದು, ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿರುತ್ತೆ ಅದರಂತೆ. ಜೊತೆಗೆ ಸೇಫ್ಟಿ ವೈಸು ಅದನ್ನು ತೆಗೆಸ್ಬಿಟ್ಟು ಇದನ್ನು ಹಾಕಿಸ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಆ ಥರ ಕೆಲಸನೂ ಮಾಡ್ಕೊಡ್ತೀರಾ? ಖಂಡಿತ ಆಗುತ್ತೆ ಮ್ಯಾಮ್. ಆ ದೃಢ ನಿರ್ಧಾರನ ಕಸ್ಟಮರ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಮ್, ಇರೋ ಡೋರ್ನ ನೀವೇನಾದ್ರು ರಿಪ್ಲೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಕೆಲವೊಂದಷ್ಟು ಬ್ಯಾರಿಯರ್ಸ್ ಬರುತ್ತೆ ಮ್ಯಾಮ್. ಒಂದಷ್ಟು ದಿನ ನೀವು ಡೋರ್ ಇಲ್ಲದೆ ಮನೆಯಲ್ಲಿ ಇರಬೇಕಾಗತ್ತೆ. ಆ ವಾಸ್ಕಲ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟು ನೀಟಾಗಿ ಪ್ಲಾಸ್ಟ್ರಿಂಗ್ ಮಾಡಿಸಿ ರೆಡಿ ಮಾಡಿಸ್ಬೇಕು. ನಮ್ಮ ಡೋರ್ ಸೈಜ್ ಏನಿದೆ ಅದನ್ನು ನೋಡಿ ಖಾಲಿ ಬಿಡಿಸಿರ್ಬೇಕು. ಅಲ್ಲಿ ಬಂದು ನಾವು ಫಿಟ್ಟಿಂಗ್ ಮಾಡಬೇಕು. ಈ ಪ್ರೊಸೆಸ್ಗೆ ಒಂದು ಏನಿಲ್ಲ ಅಂದರೂ ಒಂದು 5-6 ದಿವಸ ತೊಗೋಬೋದು. ಆ 5 to 6 days ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅನ್ನಂಗಿದ್ರೆ ಖಂಡಿತ ಮಾಡ್ಬೋದು. ಮಾಡ್ಬೋದು. ಓಕೆ ಸರ್, ಅದಕ್ಕೇನೆ ಕೇಳ್ಕೊಂಡು, ಯಾಕಂದರೆ ತುಂಬ ಜನದ ಡೋರ್ ಹೋಗಿರುತ್ತೆ, ರೆಡಿ ಮಾಡಿಸ್ಬೇಕಂತೆಲ್ಲ ಅಂದ್ಕೊಂಡಿರ್ತಾರಲ್ಲ, ಅದ್ರ ಬದಲು ಅಲ್ಯೂಮಿನಿಯಂ ಡೋರ್ಗೆ ಅಂದರೆ ಸ್ಟೀಲ್ ಡೋರ್ಗೆ ಹೋಗ್ಬೇಕು ಅಂತ ಏನಾರು ಅಂದ್ಕೊಂಡಿದ್ರೆ ಅದನ್ನು ಆ ಥರನೂ ಕೂಡ ಇಲ್ಲ, ಬರೀ ಹೊಸ ಮನೆಗಳಿಗೆ ಮಾಡ್ತಿರೋ ಈ ಥರ ಹಳೆ ಮನೆದು? ಮ್ಯಾಮ್ ಇಲ್ಲ, ಈಗ ನೋಡಿ ಅಟ್ ಪ್ರೆಸೆಂಟ್ ಹೆಂಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮ್ಯಾಮ್, ಹೊಸ ಮನೆಗೂ ಮಾಡ್ತಾ ಇದ್ದೀವಿ, ಹಳೆ ರಿನೋವೇಟೆಡ್ ಮನೆಗೂ ಮಾಡ್ತಾ ಇದೀವಿ. ಉಳ್ಕೊಂಡಿರೋ ಮನೆಗೆ ಮಾಡ್ಲಿಕ್ಕೆ ಕಷ್ಟ. ಯಾಕೆ ಅಂತಂದ್ರೆ ಅವ್ರು 5-6 ದಿವಸ ಬಾಕ್ಲು ಇಲ್ಲದೆ ಇರಬೇಕು ಅಂತ ಹೇಳಿದ್ರೆ ಯಾರಿಗೇ ಆಗಿರಲಿ ಮನ್ಸಿನಲ್ಲಿ ಒಂದು ಕಳವಳ ಇರುತ್ತೆ, ಹೆಂಗಪ್ಪ ಒಂದು ಮೇನ್ ಡೋರ್ ಇಲ್ಲದೆ ಇರಬೇಕು ಅಂತ. ಅದಕ್ಕೆ ಅವ್ರೇನಾದ್ರು ಸಬಾರ್ಡಿನೇಟ್ ಆಗಿ ಏನಾದರೂ ಒಂದು ಪ್ಲಾನಿಂಗ್ನ ಇಟ್ಕೊಂಡು ಮಾಡಿಸ್ತಾರೆ ಅನ್ನೋದಾದ್ರೆ ತೊಂದರೆ ಇಲ್ಲ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನಾವು ಮಾಡ್ತಾ ಇರೋದು ಹೊಸ ಮನೆಗಳಿಗೆ ಮತ್ತು ರಿನೋವೇಟೆಡ್ ಮನೆಗಳಿಗೆ. ಹೊಸ ಮನೆಗಳಿಗೆಲ್ಲ ನಮ್ಮನ್ನು ಯಾವ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೇನು ಪ್ಲಾಸ್ಟ್ರಿಂಗ್ ಆಗಬೇಕು ಆ ಟೈಮಲ್ಲೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬುಕಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಅದು ಸರಿ ಸರ್. ಬಟ್ ಆದರೆ ನಾವು ಮಾಮೂಲಿ ಡೋರ್ಗಳ ಹೊಸ ಮನೆಗಳು ಕಟ್ಟಿಸಿದ್ರೆ ನಾವೇನು ಮಾಡ್ತೀವಿ, ಬೇಸ್ಮೆಂಟ್ ಆದ ತಕ್ಷಣನೇ ನಾವು ಮರದ ಕೆಲಸ ದಾರದ ನೆಲೆಸೋದಕ್ಕೆ ಶುರು ಮಾಡ್ತೀವಿ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿದ್ರೆ ನಾವು ಮನೆ ಕಟ್ಟೋಕೆ ಪ್ಲಾನ್ ಹಾಕಿದಾಗಲೇ ಮಾಡಬೇಕಾಗತ್ತೆ. ಹೌದು, ಅವಾಗಲೇ ಕಾಂಟ್ಯಾಕ್ಟ್ ಮಾಡೋದು ತುಂಬ ಒಳ್ಳೆಯದು. ಓಕೆ ಸರ್. ಸೊ ಆಲ್ ಓವರ್ ಕರ್ನಾಟಕ ಒಂದು ಮನೆ ಫುಲ್ ಎಲ್ಲ ಇದು ಮಾಡಿದ್ರೆ ನೀವು ಕಂಪ್ಲೀಟ್ ಫ್ರೀ ಡೆಲಿವರಿ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಟ್ಟಿಂಗ್ ಚಾರ್ಜ್ ತಗೊಳ್ಳಲ್ಲ, ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನು ತಗೊಳ್ಳಲ್ಲ. ಅದೇ ಸಿಂಗಲ್ ಡೋರ್ ಆ ಥರ ಹೇಳಿದ್ರೆ ಮಾತ್ರ ಏನಾದರೂ ಅದರ ಅನಿವಾರ್ಯ ಬಿದ್ದರೆ ಮಾತ್ರ ತಗೋತೀರಿ, ಇಲ್ಲಾಂದ್ರೆ ಅದು ಕೂಡ ತಗೊಳ್ಳಲ್ಲ. ಜಾಸ್ತಿ ಆರ್ಡರ್ಸ್ ಹೋಗ್ತಾ ಇದ್ರೆ ಆಲ್ಮೋಸ್ಟ್ ಮ್ಯಾಮ್ ಒಂದು ಡೋರ್ಗೆ ಅಂತ ನಾವು ತಗೊಳ್ಳೋದು ಫಿಟ್ಟಿಂಗ್ ಚಾರ್ಜ್, ಡೋರ್ ಪ್ರೈಸ್ ಅಷ್ಟೇ. ಟ್ರಾನ್ಸ್ಪೋರ್ಟೇಷನ್ ಅಂತೂ ಎಲ್ಲೂ ನೀವು ಹೇಳಿರೋ ಪ್ರೈಸ್ ಅಲ್ಲೇ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಸೊ ಏನು ಎಕ್ಸ್ಟ್ರಾ ಏನು ಅಮೌಂಟ್ ಇರೋದಿಲ್ಲ ಸರ್. ಓಕೆ, ನಿಮ್ಮ ನಂಬರ್ ನಾನು ಅಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ. ಸೊ ಯಾರಿಗಾದ್ರೂ ಹೊಸ ಮನೆ ಕಟ್ಸ್ತಾ ಇರೋವಂಥವ್ರು ಇದ್ದರೆ ಅವರಿಗೆ ವುಡನ್ ಡೋರ್ ಬದಲಿಗೆ ಈ ಸ್ಟೀಲ್ ಡೋರ್ಸ್ ಏನಾದ್ರು ಹಾಕ್ಸ್ಬೇಕು ಅಂದ್ಕೊಂಡಿದ್ರೆ, ಸೇಫ್ಟಿ ಜಾಸ್ತಿ ಬೇಕು, ಇಲ್ಲಿ ಸೇಫ್ಟಿ ಇಲ್ಲ, ಅಥವಾ ಸೇಫ್ಟಿ ಅಥವಾ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಮನೇಲಿ, ಅಂಥವ್ರಿಗಾಗಿರ್ಬೋದು. ಯಾಕಂದರೆ ಎಲ್ಲರೂ ಈಗ ಯಾರು ಮನೇಲಿರೋವಂಥವ್ರಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗೋವಂಥವ್ರೇ ಜಾಸ್ತಿ ಇರ್ತಾರೆ. ಸೊ ಮನೆ ಸೇಫ್ಟಿಗೋಸ್ಕರ ಯಾರಾದರೂ ಸ್ಟೀಲ್ ಡೋರ್ಗಳನ್ನು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಪ್ಲೇಲಿ ನಂಬರ್ ಬರ್ತಾ ಇದೆ ನೋಡಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸರ್ವಿಸ್ ಮಾತ್ರ ಭಾಳ ಚೆನ್ನಾಗಿ ಕೊಡ್ತಾರೆ, ಅದಕ್ಕೆ ನಾನೇ ಗ್ಯಾರಂಟಿ. ಯಾಕಂದರೆ ನಮಗೂ ಕೂಡ ಸಾಕಷ್ಟು ನಾವು ಇವ್ರ ಕಡೆಯಿಂದ ಸರ್ವಿಸನ್ನು ತೊಗೊಂಡಿದ್ದೀವಿ, ಅದರಿಂದ ಹೇಳ್ತಾ ಇದ್ದೀನಿ. ಸರ್ವಿಸ್ ಭಾಳ ಚೆನ್ನಾಗಿ ಕೊಡ್ತಾರೆ. ಸೊ ಯುವ ಉದ್ಯಮಿ, ಅವರ ಲೈಫ್ ಸ್ಟೋರಿ ಕೂಡ ಇನ್ಸ್ಪೈರಿಂಗ್ ಆಗಿದೆ. ನಾನು ಮುಂಚೆ ಹಾಕಿದ್ದೀನಿ ಎಪಿಸೋಡು, ನೀವು ನೋಡಿ ಬೇಕಾದರೆ. ಅವ್ರಿಗೆ ಈಗ 30 years ಅಷ್ಟೇ, ಬಟ್ ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ವರ್ಕ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಖುಷಿ ಆಗುತ್ತೆ. ನೀವು ಬೇಕಿದ್ದವರು ಡಿಸ್ಪ್ಲೇ ಇರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಸರ್, ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಇದೆ ಆ್ಯಕ್ಚುಲಿ. ಅಲ್ಯೂಮಿನಿಯಂ ಇಂಟೀರಿಯರ್ ಕೂಡ ಇವ್ರು ಮಾಡ್ತಾರೆ, ಬರೀ ಸ್ಟೀಲ್ ಡೋರ್ಗಳಲ್ಲ. ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೇಕು ಅಂದ್ಕೊಂಡಿರೋರು ಕೂಡ ಇನ್ನೊಂದು ಎಪಿಸೋಡ್ ಬರುತ್ತೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋ ಕೂಡ ನೀವು ನೋಡ್ಬೋದಾಗಿದೆ. ಸರ್, ಅಲ್ಯೂಮಿನಿಯಂ ಇಂಟೀರಿಯರ್ದು ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ? ಎಸ್ ಮ್ಯಾಮ್, ಶೋರ್. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.